ನಾವು ಬಸ್ ಹತ್ತಿದ್ದೀವಿ ಅಂದರೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿರಬೇಕಲ್ಲ. ಈಗ ಬೆಂಗಳೂರು ಬಸ್ ಹತ್ತಬೇಕೋ, ಹುಬ್ಳಿ ಬಸ್ ಹತ್ತಬೇಕೋ, ಯಾವ ಬಸ್ ಹತ್ತಬೇಕು ಅಂತ. ಸೊ ನಾನೇನು ಕತೆ ಹೇಳಕ್ಕೆ ಹೋಗ್ತೀನಿ, ಫಸ್ಟು ಅದು ಹೆಂಗೆ ಸ್ಟಾರ್ಟ್ ಆಗುತ್ತೆ, ಇಂಟ್ರೋಲ್ ಪಾಯಿಂಟ್ ಏನು, ಕ್ಲೈಮ್ಯಾಕ್ಸ್ ಏನು, ಇದು ಫಸ್ಟ್ ನಾನು ಮಾಡ್ಕೊಳ್ಳೋ ಕತೆ. ಸೊ ಅದಾದಮೇಲೆ ಸ್ಕ್ರೀನ್ ಪ್ಲೇನ ನಾವು ಕೂತ್ಕೊಳ್ಳೋದು. ಸೊ ಈ ಮೂರು ಏನಿದೆಯಲ್ಲ, ಸ್ಟಾರ್ಟಿಂಗ್ ಪಾಯಿಂಟು, ಮಿಡ್ ಪಾಯಿಂಟು, ಕ್ಲೈಮ್ಯಾಕ್ಸು, ಇದೆಲ್ಲ ನಾವು ಗೊತ್ತಾದ ಮೇಲೆ ನಾನು 2023 ಮಾರ್ಚ್ 22ನೇ ತಾರೀಕು ಯುಗಾದಿ ಹಬ್ಬಕ್ಕೆ ನಾವು ಸ್ಕ್ರಿಪ್ಟ್ ಬರೀತಾ ಇರೋದು ಒಂದನ್ನು ಬರಿತೀನಿ. ಹ್ಯಾಪಿ ಯುಗಾದಿ ಟು ಯು ಆಲ್, ಲವ್ ಮಾಕ್ಟೇಲ್ 3 ಅಂತ ಬರೀತೀನಿ. ಸೊ ಅದು ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದು. ಅದು ನಂದೆಲ್ಲ ಓಕೆ, ಇದು ಸಿನಿಮಾ ಮಾಡ್ಬೋದು ಅಂತ ನಂಬಿಕೆ ಬಂದ ಮೇಲೆ ಮಾಡೋಂಥ ಕೆಲಸ. ಯಾಕಂದ್ರೆ ಮುಂಚೆನೇ ನಾವು ಅನೌನ್ಸ್ ಮಾಡ್ಬಿಟ್ಟು ಆಮೇಲೆ ಕತೆ ಬರೀಲ್ಲ. ಸೊ ಇದು ಮಾಡಿದ್ದು. ಸೊ ಅದಾದಮೇಲೆ ನನಗೆ ಗುರುದೇಶ್ ಪಾಂಡೆ ಅವರು ಮತ್ತು ರಾಘವೇಂದ್ರ ನಾಯಕ್ ಆಮೇಲೆ ಬಂತು. ಗುರುದೇಶ್ ಪಾಂಡೆ ಅವರು ಕತೆ ಹೇಳ್ಬೇಕು ಅಂದು ನನಗೆ ಫೋನ್ ಮಾಡಿದ್ರು. ಸೊ ಅದನ್ನು ರಾಘವೇಂದ್ರ ಎಂ ನಾಯಕ್, ಸೋ ಕಾಲ್ಡ್ ರೈಟ್ರು ಏನು ಹೇಳಿದ್ದಾರೆ ನಿನ್ನೆ ಮಾಧ್ಯಮದಲ್ಲಿ, ಸೊ ಅದನ್ನು ಫಸ್ಟ್ ಪ್ಲೇ ಮಾಡ್ಬಿಡ್ತೀನಿ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ನಾವು 2023 ಅರೌಂಡ್ ಆಗಸ್ಟಲ್ಲಿ ನಾವು ಈ ಕತೆ ಹೇಳ್ತೀವಿ. ಸೊ ಕತೆ ಹೇಳಿದ್ರೆ ಅವ್ರು ತುಂಬ ಖುಷಿ ಆಗುತ್ತೆ. ಅಂದರೆ ಒಂದು ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಬೇರೆ ಕತೆ ಯಾವ್ದಾದ್ರು ಮಾಡೋಣ ಅಂತ ಮಾಡಿ ನಾವು 2023 ಅರೌಂಡ್ ಆಗಸ್ಟಲ್ಲಿ ನಾವು ಈ ಕತೆ ಹೇಳ್ತೀವಿ. ಸೊ ಕತೆ ಹೇಳಿದ್ಮೇಲೆ ಅವರು ತುಂಬ ಖುಷಿ ಆದ್ರು ಕತೆ. ಆದರೆ ಸೇಮ್ ಕಾನ್ಸೆಪ್ಟ್ ಮೇಲೆ ನಾವು ಅಂದರೆ ಒಂದು ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ಲವ್ ಮಾಕ್ಟೇಲ್. ಸೊ ಅದಕ್ಕೆ ಬೇರೆ ಕತೆ ಯಾವ್ದಾದ್ರು ಮಾಡೋಣ ಅಂತ ಅಂದ್ರೆ ನಾವು ಬಿಟ್ಟು ಬೇರೆ ಹೀರೋಗಳಿಗೆ ರಮೇಶ್ ಅರವಿಂದ್ ಅವರು ಕಥೆಯಲ್ಲಿ ಗುರುಸತ್ತೆ. ಆಗಸ್ಟ್ 31ನೇ ತಾರೀಕು ನಮ್ಮ ಮನೆಗೆ ಬಂದು ಒಂದು ಕತೆ ಹೇಳಿದ್ರು. ಆ ಕಥೆನ ಈ ಕತೆ ತುಂಬ ಚೆನ್ನಾಗಿದೆ, ಬಟ್ ಸೇಮ್ ಕಾನ್ಸೆಪ್ಟ್ ನಾನು ಮಾಡ್ಕೊಂಡಿದ್ದೀನಿ, ಒಂದು ತಂದೆ ಮಗಳದು. ಸೊ ನಾನು ಇದನ್ನು ಮಾಡಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇರೆ ಕತೆ ಇದ್ರೆ ಹೇಳಿ ಅಂತ ಹೇಳಿದ್ದೀನಿ. ಅದನ್ನು ಈಗ ನಾನೇ ಹೇಳಿದ್ರೆ ತಪ್ಪಾಗುತ್ತೆ, ಸುಳ್ಳು ಹೇಳ್ತಿರ್ಬೋದು ಅಂತ. ಅವ್ರ ಬಾಯಲ್ಲಿ ಬಂದಿರೋದಲ್ಲ ಸರ್, ಅವರೇ ಹೇಳಿದ್ದಾರೆ. ಓಕೆ. ಸೊ ಅದಾದಮೇಲೆ ನನಗೆ ಬೇರೆ ಕತೆ ಹೇಳಿದ್ರು. ಸೊ ಅದಾದಮೇಲೆ ನೆಕ್ಸ್ಟು ಅದು ಮಾಡಿಲ್ಲ, ಅದೆಲ್ಲ ಇನ್ನೂ ಆಯಿತು ಬಿಡಿ. ಸೊ ರಿಲೀಸ್ ಆದಮೇಲೆ ಈಗ ಬಂದಿದ್ದಾರೆ. ಎಲ್ಲಿಂದ ಅದನ್ನು ಹೇಳ್ಬಿಟ್ಟಿದ್ದೀನಲ್ಲ, ಇದನ್ನು ಹೇಳ್ಬಿಡೋದಿಲ್ಲ. ಓಕೆ. ಅವ್ರು ಹೇಳಿದ್ರು ಈ ಕತೆ ಅದ್ಭುತವಾಗಿದೆ ಅಂತ. ಇವ್ರು ಏನೇನು ಹೇಳಿದಾರಲ್ಲ ಸರ್ ಇಲ್ಲಿ ಈ ವಿಡಿಯೋದಲ್ಲಿ, ಅಷ್ಟು 100% ನಿಜ, 1% ಸುಳ್ಳಿಲ್ಲ, 100% ನಿಜನೇ ಅವ್ರು ಹೇಳಿರೋದು. ಆ ಕತೆ ಚೆನ್ನಾಗಿದೆ ಅಂತಂದೆ. ಈ ಕತೆ ಅದೇ ಅವ್ರು ಹೇಳಿದ್ರಲ್ಲ, ನನ್ನ ಕತೆ, ನಾನು ಬರೆದಿರೋಂಥ ಅಷ್ಟು ವರ್ಷ ಕೂತ್ಕೊಂಡು ನಾನು ಬರೆದಿರೋಂಥ ಸ್ಕ್ರೀನ್ ಪ್ಲೇ, ಅದು ಇದು ಆಳು ಮೂಳು, ಅವ್ರ ಕತೆ ನಾನು ಕದ್ಬಿಟ್ಟೆ, ಅದು ಇದು ಅಂತ ಹೇಳಿದ್ರಲ್ಲ ಸರ್. ದಯವಿಟ್ಟು ನಿಮ್ಮೆಲ್ಲರ ಕೈಯಲ್ಲಿ ಫೋನ್ ಇದೆ ಅಲ್ವಾ, ಹಾಂ, ಗೂಗಲ್ ಓಪನ್ ಮಾಡಿ ಸರ್, ಜಸ್ಟ್ ಗೂಗಲ್ ಓಪನ್ ಮಾಡಿ. ನಾನೊಂದು ಹೇಳ್ತೀನಿ, ಟೈಪ್ ಮಾಡಿ, ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಚೈಲ್ಡ್ ಇನ್ ಲಕ್ನೌ ಅಂತ ಹೊಡಿರಿ ಸರ್. ಸೊ ಅಲ್ಲಿ ನಿಮಗೆ ಒಂದು ಕೇಸ್ ಬರುತ್ತೆ. ಐಕುಲಾಲ್ ಸಾಂದಿಲ್, ಹಿಂದೂ ವೆಂಡರ್, ಅದೊಂದು ತುಂಬ ಅವಾಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಒಂದು ಕೇಸು ಲಕ್ನೋವಲ್ಲಿ. ಇದು 2010-11 ಸೊ ಇವ್ರು ಬಂದು ಏನು ಹೇಳಿದ್ರು ಅಂದರೆ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಕತೆ ಅಲ್ಲ, ಒಂದು ಕೇಸ್ ಆಗಿದೆ ಯಾವುದೋ ಇದು. ಅದನ್ನು ಏನಂದರೆ ಟೀ ಅಂಗಡಿಯಲ್ಲಿ ಯಾವುದೋ ಒಬ್ಬ ಹಿಂದೂ ಒಂದು 40-50 ವರ್ಷದವನು ಒಂದು ಟೀ ಅಂಗಡಿಲಿ ಇರ್ತಾನೆ, ಟೀ ಅಂಗಡಿ ನಡೆಸ್ಕೊಂಡಿರ್ತಾನೆ. ಅವನಿಗೆ ಯಾವುದೋ ಒಂದು ಮುಸ್ಲಿಂ ಮಗು ಸಿಗುತ್ತೆ, ಬೀದಿಲೆಲ್ಲ ಒಂದು ಮುಸ್ಲಿಂ ಮಗು ಸಿಗುತ್ತೆ. ಆ ಮಗುನ ಸಾಕೊಂಡಿರ್ತಾನೆ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದ್ಬಿಡ್ತಾರೆ. ಪೇರೆಂಟ್ಸ್ ಬಂದಮೇಲೆ ಅದನ್ನು ಕ್ಲೈಮ್ ಮಾಡಿದ್ರು. ಆಮೇಲೆ ಅದು ಹಿಂದೂ ಮುಸ್ಲಿಮರು ಅಲ್ಲ, ಮುಸ್ಲಿಂ ಮಗು ಹಿಂದೂ ಸಾಕಂಗಿಲ್ಲ ಅಂತ ಆಯಿತು, ಇಲ್ಲ ಹಿಂದೂ ಹಾರ್ಮೋನಿ ಇರಬೇಕು ಹಂಗೆ ಹಿಂಗೆ ಅಂತ ಜಡ್ಜ್ ಎಲ್ಲ ಹೇಳಿ ಇವರೇ ಕೊಟ್ಟರು ಅಂತ ಹಿಂಗಾಗಿತ್ತು ಅಂದರು. ಇಲ್ಲ ಒಳ್ಳೆ ಕತೆ ಸರ್, ಮಾಡಿ ನೀವು. ನಾನು ಅವ್ರೇನು ಹೇಳಿದ್ರಲ್ಲಿ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಏನು ಹುಡುಗ ತಂದೆ ಮಗ ಏನು ಅವ್ರು ಹೇಳ್ತಾ ಇದಾರಲ್ಲ, ಅದೆಲ್ಲ ತಂದೆ ಮಗಳದು ಕತೆ ನಾನು ಮಾಡ್ಕೊಂಡಿದ್ದೀನಿ. 2022 ಫೆಬ್ರವರಿ 11ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗಿರೋದ್ರಲ್ಲಿ ಕೊನೆ ಸೀನ್, ಆದಿ ಬಂದು ಒಂದು ಹೆಣ್ಮಗುನ ದತ್ತು ತಗೋತಾನೆ ಅಲ್ವಾ, ಹೆಣ್ಮಗುನ ದತ್ತು ತಗೊಂಡಿರ್ತಾನೆ. ಸೊ ನನ್ನ ಸಿನಿಮಾದ ಕಾನ್ಫ್ಲಿಕ್ಟ್, ಅ ಸಿಂಗಲ್ ಮೇಲ್ ಪೇರೆಂಟ್ ಕೆನಾಟ್ ಅಡಾಪ್ಟ್ ಅ ಗರ್ಲ್ ಚೈಲ್ಡ್. ಇದು ನನ್ನ ಕಾನ್ಸೆಪ್ಟ್ ಸಿನಿಮಾದು. ನಾನು ಅಲ್ಲಿ ಹೇಳಿದ್ದೀನಲ್ಲ ಸೇಮ್ ಕಾನ್ಸೆಪ್ಟ್ ಅಂತ. ನಾನೆಲ್ಲಿ ಅವ್ರಿಗೇನು ಸುಳ್ಳು ಹೇಳಿಲ್ವಲ್ಲ. ನಾನು ಆಮೇಲೆ ಇನ್ನೊಂದು ಮಾತು ಹೇಳಿದೆ ಅವ್ರಿಗೆ, ಈ ಕತೆ ಚೆನ್ನಾಗಿದೆ, ನೀವು ಮಾಡಿ. ಈಗ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬರುತ್ತೆ ಸರ್. ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬಂದಾಗ ನಾನು ಬರ್ಕೋತಾ ಇರ್ತೀನಿ, ಒಂದು ಸೈಕೋ ಥ್ರಿಲ್ಲರ್ ಅಂತ ಅಂದ್ಕೊಳ್ಳಿ.
ಸೊ ಸೈಕೋ ಕಿಲ್ಲರ್ ಕಥೆಯಲ್ಲಿ ಅಂದರೆ ಯಾರೋ ಬಂದು ನನಗೊಬ್ಬ ಹೇಳ್ತಾನೆ, ಸರ್ ಒಂದು ಸೈಕೋ ಥ್ರಿಲ್ಲರ್ ಸರ್, ಹಿಂಗೆ ಒಂದು ಸೈಕೋ ಥರ ಆಡ್ತಾ ಇರ್ತಾನೆ, ಎಲ್ಲ ಸಾಯಿಸ್ತಾ ಇರ್ತಾನೆ, ಏನಕ್ಕೆ ಸಾಯಿಸ್ತಾ ಇದ್ದಾನೆ ಗೊತ್ತಾಗಲ್ಲ. ಸೊ ಮೇ ಬಿ ಅದನ್ನು ಪೊಲೀಸ್ ಅವ್ನು ಕಂಡುಹಿಡಿತಾನೆ ಸರ್, ಇದು ಸರ್ ಅಂತ. ನಾನು ಹೇಳ್ತೀನಿ, ಇಲ್ಲಪ್ಪ ನಾನು ಒಂದು ಸೈಕೋ ಥ್ರಿಲ್ಲರ್ ನಾನು ಕತೆ ಮಾಡ್ಕೊಂಡಿದ್ದೀನಿ, ನಾನು ಈ ಕತೆ ಮಾಡಲ್ಲ, ನೀನು ಬೇರೆಯವ್ರಿಗಾಗಲಿ ಹೇಳ್ಕೊತೀನಿ ಅಲ್ವಾ, ಇದೇ ಥರ ನಾನು ಹೇಳಿರ್ತೀನಿ. ಸೊ ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಈಗ ಇನ್ನೊಂದು ವಿಡಿಯೋ ಅವ್ರ ಬಾಯಿಂದ ಬಂದಿರೋಂಥದ್ದು, ಇನ್ನೊಂದು ವಿಡಿಯೋ ಹೇಳ್ತೀನಿ ಕೇಳಿ. ಕಂಪ್ಲೀಟ್ಲಿ ನಮ್ಮ ಕಥಾಂತರದ ಮೇಲೆ ಆ ಸಿನಿಮಾ ನಿಂತಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಯ್ತು. ಕೋರ್ಟ್ ರೂಮ್ ಡ್ರಾಮಾ ಇರ್ಬೋದು, ಇಂಟ್ರೋಲ್ ಬ್ಲಾಕ್ ಇರ್ಬೋದು, ಆ ಔಟ್ಲೈನ್, ಯಾಕಂದ್ರೆ ಅವ್ರ ಬ್ಯಾಕ್ ಡ್ರಾಪ್ ಬೇರೆ ಇದೆ, ಅವ್ರಿಗೆ ಕಟ್ಕೊಟ್ಟ ಪರಿಸರ ಬೇರೆ ಇದೆ, ನಮ್ಮ ಕತೆ ಪರಿಸರ ಇದೆ, ಡೈಲಾಗ್ ಎಲ್ಲ ಬೇರೆ ಇದೆ. ಆದ್ರೆ ಮೇನ್ ವಿಚಾರ ಇದೆಯಲ್ಲ, ಒಂದು ಮಗು ಮೇಲೆ ಒರಿಜಿನಲ್ ಅಪ್ಪ ಅಮ್ಮ ಒಂದು ಕೇಸ್ ಹಾಕೋದು, ಆಮೇಲೆ ಅದ್ರ ಮೇಲೆ ಅದೇನ್ ನಡೆಯುತ್ತೆ ಸೆಕೆಂಡ್ ಹಾಫ್ ಡ್ರಾಮಾ ಇದೆಲ್ಲ ಕ್ಲೈಮ್ಯಾಕ್ಸ್ ಅಲ್ಲ. ಸೊ ನಮ್ಮ ಕತೆಗೆ ತುಂಬಾ ಹತ್ತಿರವಾಗಿದೆ ಅಂತ ನನಗೆ ಅನಿಸ್ತು. ಸೊ ಕೇಳಿಸ್ಕೊಂಡ್ರಿ, ಈಗ ಅದೇ ಆ ಥ್ರಿಲ್ಲರ್ ಸಬ್ಜೆಕ್ಟ್ಗೆ ಬಂದ್ಬಿಟ್ಟು, ಸರ್ ಈ ಕತೆ ಸೇಮ್ ಮಾಡ್ಬಿಟ್ಟಾರೆ ಸರ್, ಏನು ಸರ್ ಕತೆ? ಅದೇ ಸರ್ ನೀವು ಥ್ರಿಲ್ಲರ್ ಮಾಡ್ಬಿಟ್ಟಿದ್ದೀರಾ, ಇದು ಕ್ರೈಮ್ ಯಾವುದೋ ಸೈಕೋ ಥ್ರಿಲ್ಲರ್, ಹೌದಾ? ಏನು ಮಾಡಿದ್ದೀನಿ ಸರ್? ಇಲ್ಲ ಅವ್ನು ಎಲ್ಲಾದರೂ ಕೊಲೆ ಮಾಡ್ತಿರ್ತಾನೆ ಸರ್. ನಾನು 15 ಸಲ ಹೇಳಿದ್ದೀನಿ ಸರ್, ನಾನು ಸೈಕೋ ಥ್ರಿಲ್ಲರ್ ಮಾಡ್ಕೊಂಡು ನಾನು ಕೊಲೆನೇ ತಾನೇ ಮಾಡ್ತಾನೆ, ಇನ್ನೇನು ಮಾಡ್ತಾನೆ? ಇಲ್ಲ ಸರ್, ನಾನು ಅದರಲ್ಲಿ ಪೊಲೀಸ್ನವ್ರು ಹುಡ್ಕೊಂಬಂದಿದ್ದ, ಇದರಲ್ಲಿ ನೀವು ಪೊಲೀಸ್ನವ್ರು ಹುಡುಕ್ಬಿಟ್ಟಿದ್ದೀರಾ. ಕೊಲೆ ಆದ್ಮೇಲೆ ಪೊಲೀಸ್ನವರೇ ಬರ್ತಾರೆ, ಇನ್ಯಾರು ಬರ್ತಾರೆ? ಏನಾದರೂ ಲಾಜಿಕ್ ಇದೆಯೋ ಹೇಳೋ ಮಾತಲ್ಲಿ? ಅಲ್ಲೇ ಅವ್ರು ಮೀಡಿಯಾದವ್ರು ಪಾಪ ತುಂಬ ಚೆನ್ನಾಗಿ ಕೇಳಿದ್ರು, ಸರ್ ಸ್ಕ್ರೀನ್ ಪ್ಲೇ ಏನಾದ್ರು ನಿಮ್ಮ ಥರನೇ ಇದೆಯಾ ಅಂದರು. ಇಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಏನಿಲ್ಲ. ಹೌದಾ, ಓಕೆ ಸರ್. ಸೀನ್ಸ್ ಯಾವ್ದಾದ್ರು ತಗೊಂಡಿದ್ರು? ಇಲ್ಲ ಯಾವ ಸೀನು ತಗೊಂಡಿಲ್ಲ. ಓಕೆ ಸರ್. ಡೈಲಾಗ್ಸು? ಯಾವ ಡೈಲಾಗ್ಸು ಇಲ್ಲ. ಮತ್ತೆ ಏನಯ್ಯ ನಿಂದು, ಏನಕ್ಕೆ ಬಂದಿದೆಯಾ? ಲವ್ ಮಾಕ್ಟೇಲ್ನ ನಿಲ್ಲಿಸಿ ಗೆಲ್ಲಿಸಿ ಪ್ರತಿ ಒಂದು ಎಫರ್ಟ್ ನಾವು ಎಷ್ಟು ಹಾಕಿದ್ದೀವಿ ನಮಗೆ ಗೊತ್ತು. ಅದು ನನ್ನ ಲವ್ ಮಾಕ್ಟೇಲ್ ಇವತ್ತೇನು 2019-20 ರಿಲೀಸ್ ಆಯಿತು, ಅದನ್ನು ನೀವು ಬರೀ ಸಕ್ಸಸ್ನ ನೋಡಿರ್ತೀರ. ಆ ಲವ್ ಮಾಕ್ಟೇಲ್ ಆಗೋಕ್ಕೆ ಅದಕ್ಕೆ ಹಿಂದೆ 10 ವರ್ಷ ನಾವು ಏನು ಕಷ್ಟಪಟ್ಟಿದ್ದೀವಿ. ಆ ಲವ್ ಮಾಕ್ಟೇಲ್ ಸುಮ್ಮನೆ ಆಗಿಲ್ಲ, ಆ ಫ್ರಾಂಚೈಸಿ 3 ಸಲ ಸುಮ್ಮನೆ ಬಂದಿಲ್ಲ. ನಮ್ಮ ಎಫರ್ಟ್ ಅಷ್ಟು ವರ್ಷದಿಂದ ನಾವು ಹಾನೆಸ್ಟಾಗಿ ಎಫರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಾವು ಬಂದಿಲ್ಲಿ ಕೂತಿರೋದು. ಇವಾಗ ಯಾರೋ ಬಂದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ, ಬೇರೆ ಯಾರು ಚೆನ್ನಾಗಿ ಕೇಳಿದ್ರು ಪ್ರಶ್ನೆ, ಸರ್ ಅದನ್ನ ಡೈಲಾಗ್ ಇದೆಯಲ್ಲ, ಹೇಗೆ ಯಾವ ಡೈಲಾಗ್ ಇಲ್ಲ ನೀವು ಅನ್ಸುತ್ತಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ನಾನು ವಾದ ಮಾಡೋಕ್ಕಿಂತ ಅವರೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ್ಯಕ್ಚುಲಿ. ಸರ್ ಏನಕ್ಕೆ ಬಂದಿದ್ದಾರೆ ಸರ್, ಏನು ಬೇಕು? ಇಲ್ಲ ಯಾವ ಕಥೆಗಾರರಿಗೂ ಯಾವ ರೈಟ್ರಿಗೂ ಅನ್ಯಾಯ ಆಗಬಾರ್ದು ಸರ್. ಇದೊಂದು ಮಾತ್ರ ನೀವು ತುಂಬ ಕರೆಕ್ಟಾಗಿ ಹೇಳಿದ್ದಾರೆ, ಯಾವ ನಿಜವಾದ ರೈಟ್ರುಗಳಿಗೆ ಅನ್ಯಾಯ ಆಗಬಾರ್ದು. ಡಾರ್ಲಿಂಗ್ ಕೃಷ್ಣ ಬರೀ ಡೈರೆಕ್ಟರ್ ಅಂತ ಅನ್ಕೊಂಡವ್ರು ಅವರು, ಪುಣ್ಯಾತ್ಮರು. ಡಾರ್ಲಿಂಗ್ ಕೃಷ್ಣ ಈಸ್ ಅ ರೈಟರ್ ಡೈರೆಕ್ಟರ್. ನಾನು ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ಐ ಆಮ್ ಅ ರೈಟರ್. ಫಸ್ಟ್ ನಾನು ಕತೆ ಬರೆದಿದ್ದೀನಿ, 4 ವರ್ಷ ಈ ಕತೆನ ನಾವು ಬರೆದಿದ್ದೀವಿ, ಬರೆದ ಮೇಲೆ ಡೈರೆಕ್ಟರ್ ಆಗಿರೋದು. ಸೊ ಅನ್ಯಾಯ ಆಗಬಾರ್ದು ಯಾರಿಗೆ? ನಿಜವಾದ ರೈಟರ್ಗಳಿಗೆ. ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಕಥೆನ ಇಟ್ಕೊಂಡು, ಗೂಗಲ್ನಲ್ಲಿ ಸಿಗೋ ಕಥೆನ ಇಟ್ಕೊಂಡು ಬಂದ್ಬಿಟ್ಟು ಇದು ನನ್ನ ಕತೆ ಅಂತ ಹೇಳ್ತಾವ್ರಲ್ಲ, ಇವ್ರಿಗೆ ಏನಾದರೂ ತಲೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದನ್ನ ಇದೆಯಾ? ಒಬ್ಬರದ್ದು ನಮ್ಮ ಕತೆ ಅಂತ ಕ್ಲೈಮ್ ಮಾಡೋದಕ್ಕೆ ಒಂದು ನಾವು ಬರಿಬೇಕು, ಅದನ್ನು ಆ ಆಲೋಚನೆ ನಮ್ದಾಗಿರ್ಬೇಕು. ಆ ಗೂಗಲಲ್ಲಿ ಆ ಕತೆ ಎಷ್ಟು ಸೆನ್ಸೇಷನ್ ಕತೆ 2011 ನಡೆದಿರೋ ಲಕ್ನೋ ಕೇಸ್ನ ತಗೊಂಡ್ಬಂದ್ಬಿಟ್ಟು ನಾನು ಬರೆದಿರೋದು ನಿಮಗೆ ನಿಮ್ದು ತಗೊಂಡಿದ್ದೀರಾ, ಏನಾದ್ರು ಆಯ್ತಪ್ಪ, ಯಾವ್ದಾದ್ರು ಒಂದು ಸೀನ್ ಇದೆ ಹೇಳೋದು, ಯಾವ ಸೀನ್ ಇಲ್ವಂತೆ? ಏನೋ ಒಂದು ಡೈಲಾಗ್ ಇದ್ದಾಗ ಯಾವ ಡೈಲಾಗ್ ಇಲ್ವಂತೆ? ಯಾವ ಡೈಲಾಗ್ ಇಲ್ಲ, ಯಾವ ಸೀನ್ ಇಲ್ಲ, ಈ ಸ್ಕ್ರೀನ್ ಪ್ಲೇ ಬೇರೆ, ಬ್ಯಾಕ್ ಡ್ರಾಪೇ ಬೇರೆ ಅಂದ್ರೆ ಇನ್ನೇನು ಪ್ರಾಬ್ಲಮ್ ಏನಿಂದ? ಸಿಂಪಲ್ ಅಲ್ವಾ? ಒಂದು ಒಳ್ಳೆಯ ಸಿನಿಮಾ ಮಾಡು, ಹೆಸರು ಮಾಡ್ಬೋದಲ್ವಾ? ಗೊತ್ತು, ಈಗ ಅವ್ರದ್ದು ಸಿನಿಮಾಗಳು ಬರ್ತಾ ಇದೆ, ಪಾಪ ಅವ್ರಿಗೂ ಪ್ರಮೋಷನ್ ಬೇಕು. ಅದಕ್ಕೆ ನಮ್ಮ ಸಿನಿಮಾ ಮುಖಾಂತರ ಪ್ರಮೋಷನ್ ಯಾಕೆ ತಗೋತೀರಾ? ನಾವು 2010 ಒಂದು ದಿನನೋ ಒಂದು ಸದಿನೋ ಬಂದ ಈ ಥರದೊಂದು ಪ್ರೆಸ್ ಮೀಟ್ ಮಾಡಿಲ್ಲ ನನ್ನ ಜೀವನದಲ್ಲಿ. ಫಸ್ಟ್ ಟೈಮ್ ಬಂದಿರೋದು ಈ ಥರ. ನಮಗಲ್ಲಿ ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ ಸಿನಿಮಾ, ಅದನ್ನು ಎಂಜಾಯ್ ಮಾಡೋಣ ಅಥವಾ ಇವ್ರುಗಳ ಕೇಳೋ ಆನ್ಸರ್ನ ಉತ್ತರ ಕೊಡೋಣ. ಮೊನ್ನೆ ಯಾರೋ ಒಂದು ಚೆನ್ನಾಗಿತ್ತು, ಸುನೇನಾ ಸುರೇಶ್ ಅವರು ಒಂದು ಅದ್ಭುತವಾಗಿ ಸಿನಿಮಾವನ್ನು ನೋಡ್ಬಿಟ್ಟು ಟೈಮ್ಸಲ್ಲಿ ಇದ್ರಲ್ಲ, ಇನ್ಸ್ಟಾಗ್ರಾಮ್ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಸಿನಿಮಾ ಅಷ್ಟಿಷ್ಟ ಆಯ್ತು ಇಷ್ಟಿಷ್ಟ ಆಯಿತು ಅಂತ. ಕೆಳಗಡೆ ಒಂದು 5 ಕಾಮೆಂಟ್ ಇದೆ, ಅದ್ರಲ್ಲಿ ಒಬ್ಬ ಕಾಮೆಂಟ್ ಹಾಕ್ತಾನೆ, ಸೆಕೆಂಡ್ ಹಾಫ್ ಕದ್ದವ್ರೆ ಅಂತ ಆಗ್ತಾನೆ. ಯಾರು ಸರ್ ಕದ್ದಿರೋದು ಇದು? ಒಬ್ಬ ಮೇಕರ್ಗೆ ಇದಕ್ಕಿಂತ ಒಂದು ಅವಮಾನ ಮಾಡೋದಿದೆಯಾ? ನಾನು ದೊಡ್ಡ ರೈಟ್ರು ಅಂತ ಏನೋ ಹೇಳ್ಕೊಂಡು ತಿರುಗಾಡ್ತವ್ರಲ್ಲ, ನಮಗೆ ಎಷ್ಟು ಮರ್ಯಾದೆ ಹೋಗಿದೆ ಹೇಳಿ. ನಾನು ಅದಕ್ಕೋಸ್ಕರ ಮಿಸ್ಟರ್ ದ ಲೆಜೆಂಡ್ರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಆ್ಯಂಡ್ ದ ಲೆಜೆಂಡ್ರಿ ರೈಟರ್ ದ ಸೋ ಕಾಲ್ಡ್ ರಾಘವೇಂದ್ರ ನಾಯಕ್, ಇವ್ರ ಮೇಲೆ ಲೀಗಲ್ ಆಗಿ ನಾನು ಆ್ಯಕ್ಷನ್ ತಗೋತಾ ಇದ್ದೀನಿ. ಸೊ ಯಾವ ಕಾಂಪ್ರಮೈಸು ಮಾಡ್ಕೊಳ್ಳಲ್ಲ, ಏನೂ ಮಾಡಲ್ಲ. ಅದಕ್ಕೆ ನಾನು ನಿನ್ನೆ ಮೊನ್ನೆ ಎಲ್ಲ ಸುಮ್ಮನೆ ಇದ್ದಿದ್ದು, ಆ ಲೀಗಲಿನೇ ತಗೊಂಡು ಹೋಗ್ಬೇಕು. ಯಾಕಂದರೆ ಇಂಥವ್ರಿಗೆಲ್ಲ ಉತ್ತರ ಹಂಗೆ ಕೊಡೋದು.
ಬೇಡಿಕೆ ಇದೆ ಸರ್. ಅಲ್ಲ ಬೇಡಿಕೆ ಇದೆ. ಫಸ್ಟ್ ಬೇಡಿಕೆ ಬೇರೆ ಥರ ಇರುತ್ತೆ ಮನಸ್ಸಲ್ಲಿ. ಚೆನ್ನಾಗಿ ಆಗ್ತದೆ, ಒಂದಷ್ಟು ಏನೋ ಕಲೆಕ್ಟ್ ಮಾಡ್ಕೊಂಡು ಒಂದಷ್ಟು ಇರ್ತವೆ, ಗೊತ್ತಿರುತ್ತಲ್ವ ಬೇಡಿಕೆಗಳು. ಈಗ ಬಂದು ಏನು ಬಿಡಲ್ಲ ನಮಗೆ, ಒಂಚೂರು ಹೆಸರು ಕೊಟ್ಬಿಟ್ಟು ಸಾಕು ಅಂತ ನಮ್ಮ ಇನ್ನೊಬ್ರಿಗೆ ಅಥವಾ ಹೇಳಿರೋದು. ಸರ್ ರಿಲೀಸ್ ಆಯ್ತು, ಈಗ ಹೆಸರು ಇಟ್ಕೊಂಡು ಏನು ಸರ್ ಮಾಡ್ತೀರಾ ಅಂತ ಅವರು. ಅಂದರೆ ಯಾವಾಗ ನಾನು ಇದಕ್ಕೆ ಹೋಗ್ತೀನಲ್ಲ, ಲೀಗಲಾಗಿ ಹೋಗ್ತೀನಿ ಅಂತ ಅಂದಾಗ ಇದು ಸ್ಟಾರ್ಟ್ ಆಗಿದ್ದು. ಇಲ್ಲ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ಡಾರ್ಲಿಂಗ್ ಕೃಷ್ಣ ನನ್ನ ಕ್ಲೋಸ್ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡು ಆ ವಿಡಿಯೋ ಇರಬೇಕು, ನೋಡಿರ್ಬೇಕು ಎಲ್ಲರೂ. ಬೆಸ್ಟ್ ಫ್ರೆಂಡು ಇಂಥ ಗುರುದೇಶ್ ಪಾಂಡೆನ ನನ್ನ ಬೆಸ್ಟ್ ಫ್ರೆಂಡು ಅಂತಂದರೆ ನನ್ನನ್ನು ಮನೆಗೆ ಸೇರಿಸ್ತಾರೆ ಸರ್. ನಾನು ಹೆಂಗೆ ಬದುಕು ಬಂದಿದ್ದೀನಿ ಅಂತ ನೀವೆಲ್ಲರೂ ನೋಡಿದ್ದೀರ. ಗುರುದೇಶ್ ಪಾಂಡೆ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ದೀರ ಅಲ್ವಾ? ಅವ್ರನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಸಿನಿಮಾ ಡೈರೆಕ್ಟ್ ಮಾಡೋರೆ 2 ಪಿಕ್ಚರು, ಅದು ರೀಮೇಕ್ ಪಿಕ್ಚರು. ರುದ್ರ ತಾಂಡವ, ಜಾಂಜನೆ ಜರದಂ, ಒಂದು ತಮಿಳ್ನ ರೀಮೇಕು, ಇನ್ನೊಂದು ಮಲಯಾಳಂ ರೀಮೇಕು. ನಾನು ಅವ್ರ ಜೊತೆ ಯಾವ ಕತೆ ಡಿಸ್ಕಸ್ಸು ಮಾಡಲ್ಲ ನಾನು ಸರ್. ಕತೆ ಡಿಸ್ಕಸ್ ಯಾರ ಹತ್ರ ಮಾಡ್ತೀನಿ? ನಾನು ಶಶಾಂಕ್ ಸರ್ ಹತ್ರ ಮಾಡಿದ್ದೀನಿ ಸರ್ ಕತೆ ಡಿಸ್ಕಷನ್. ಶಶಾಂಕ್ ಸರ್ ಹತ್ರ ಹೇಳಿದ್ದೀನಿ, ಯಾಕಂದರೆ ಅವರು ರೈಟ್ರು. ಅಂಥವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅಂಥವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಂಥವ್ರ ಜೊತೆ ನಾನು ಅವೆಲ್ಲ ಆ ವ್ಯವಹಾರನೇ ಇಟ್ಕೊಳ್ಳಲ್ಲ. ಇವತ್ತು ಗೊತ್ತಾಯ್ತಲ್ಲ ಸರ್ ಇವ್ರುಗಳ ಬುದ್ಧಿ ಏನು, ಇವ್ರ ಉದ್ದೇಶಗಳೇನು ಎಲ್ಲ ಇವತ್ತು ಬಂದಿದೆ. ಅದಕ್ಕೆ ನಾನು ಲೀಗಲಾಗೆ ಕೊಡ್ತೀನಿ, ಮಾತಾಡಿ, ಅವ್ರು ಲೀಗಲಾಗೆ ಬರಲಿ ಅವರು. ಈಗ ಗೆದ್ದಾಗ 100 ಜನ ಬಂದು ಇರ್ತಾರೆ. ಈಗ ಇವ್ರು ಅಫಿಷಿಯಲ್ ಆಗಿ ಒಬ್ಬರು ಇನ್ಯಾರು ನಿಮ್ಮ ಫೋನ್ ಟಾರ್ಚರ್ ಕೊಡೋದು ಅಥವಾ ಈ ಥರ ನಮ್ಮ ಕತೆ ಅಂತ ತಿಳ್ಕೊಂಡು ಯಾರು ಬಂದಿಲ್ಲ ಸರ್. ಈ ಕತೆ ಗೆಸ್ ಮಾಡೋಕ್ಕೆ ಒದ್ದಾಡೋರು ಸರ್ ಎಲ್ಲರೂ. ಏನು ಮಾಡಿರ್ಬೋದು ಲವ್ ಮಾಕ್ ಟೆಲ್ 3 ಅನ್ನೋದನ್ನ ಗೆಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಒದ್ದಾಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ನೀವು ಕೋರ್ಟ್ ರೂಮ್ ಡ್ರಾಮಾ ಅಂತ ನಾನು ಮೈಕಲ್ ಹೇಳಿದ್ರು ಕೂಡ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಅವ್ರು ಗೆಸ್ ಮಾಡಲ್ಲ. ಯಾವ ಕ್ಯಾರೆಕ್ಟರ್ ಏನು ಬರುತ್ತೆ, ಹೆಂಗೆ ಸೃಷ್ಟಿ ಆಗುತ್ತೆ, ಏನು ಮಾಡ್ತಾರೆ, ಯಾರು ಗೆಸ್ ಮಾಡೋಕ್ಕಾಗಲ್ಲ. ಆ ಥರ 4 ವರ್ಷ ರೈಟ್ರುಗಳು ಕೂತ್ಕೊಂಡು ಯೋಚನೆ ಮಾಡಿ ಬರೆದಿರೋದು. ಸುಮ್ಮನೆ 4 ವರ್ಷ ತಗೊಳ್ಳಲ್ಲ ಸರ್ ಅದಕ್ಕೂ. ಕೋರ್ಟ್ ರೂಮ್ ಡ್ರಾಮಾ ಸರ್, ಕೋರ್ಟ್ ರೂಮ್ ಡ್ರಾಮಾ ಅದು ಪೇಟೆಂಟ್ ಸರ್ ಅವ್ರದ್ದು, ಯಾರು ಅದನ್ನ ಹಾಕೋಣಂಗಿಲ್ಲ. ಒಂದು ಶರಣ್ಗೇನೋ ಮಾಡಿ ರಮೇಶ್ ಅರವಿಂದ್ ಅವರು ಬಂದು ಲಾಯರ್ ಆಗೇನೋ ವಾದ ಮಾಡೋ ಥರದ್ದಿತ್ತು. ಮಗ ಅಪ್ಪಂದು ವಿಷಯ ಅನ್ನೋದು ಅವರು ಹೇಳಿರೋದು. ಮಾಡಲಿ ಸರ್, ನಾನು ಬೇಡ ಅಂದ ಸರ್. ಅದನ್ನೇ ಗೂಗಲ್ ಇರೋ ಕತೆ ಸರ್, ಅದು ಆಲ್ರೆಡಿ ನಡೆದಿರೋದು ವಿಷಯ. ಮಾಡಲಿ, ಯಾರು ಬೇಡ ಅಂದ ಅವ್ರಿಗೆ. ಕೋರ್ಟ್ ರೂಮ್ ಡ್ರಾಮಾ ಎಷ್ಟು ಬಂದಿದೆ ಸರ್ ಸಿನಿಮಾದಲ್ಲಿ? ಅಜಯ್ ಅವ್ರದ್ದು ಬರಲಿಲ್ಲ ಸರ್ ಕೋರ್ಟ್ ರೂಮ್ ಡ್ರಾಮಾ. ಎಷ್ಟು ಪಿಕ್ಚರ್ ಬಂದಿಲ್ಲ ಸರ್. ನೀವು ಮಾಡಿ ಕತೆ, ಯಾರು ಬೇಡ ಅಂತವ್ರು ನಿಮಗೆ? ಈಗ ಸಪೋಸ್ ಈಗ ಆದ್ಮೇಲೆ ಈಗ ನಾನು ಲವ್ ಮಾಕ್ ಟೆಲ್ 3 ಆದಮೇಲೆ ಆ ಸಿನಿಮಾ ಅವ್ರು ಏನಾದ್ರು ರಿಲೀಸ್ ಮಾಡಿದ್ರೆ ನಾನೇನು ಕೇಳ್ತೀನಿ, ಯಾಕ್ರಿ ಕೋರ್ಟ್ ರೂಮ್ ಡ್ರಾಮಾ ನಾನೇನು ಪೇಟೆಂಟ್ ಇಟ್ಕೊಂಡಿದ್ದೀನ? ಈಗ ಲವ್ ಮಾಕ್ ಟೆಲ್ ಫಿಲಮಲ್ಲಿ ಹೀರೋಯಿನ್ನು ಕ್ಯಾನ್ಸರ್ ಬಂದು ತೀರೋಗಿದ್ದಾರೆ ಅಲ್ವಾ ಸರ್? ನಿಧಿಮಾ ತೀರೋಗಿದ್ದಾರೆ. ನೆಕ್ಸ್ಟು ಇಂಡಸ್ಟ್ರಿಯಲ್ಲಿ ಯಾರಾದರೂ ಕಥೆಯಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ತೀರೋದ್ರೆ ನಂದು, ಅದು ನಾನು ಪೇಟೆಂಟ್ ತೊಗೊಂಡಿದ್ದೀನ? ಹಂಗಾಯ್ತು ಕತೆ ಇದು. ಸರ್ ಈಗ ಅವ್ರು ಹೇಳ್ತಿದ್ದಾರೆ, ಈಗ ನಿಮ್ಮ ಹತ್ರ ಬಂದು ಈಗ ಲವ್ ಮಾಕ್ ಟೆಲ್ 3 ನೋಡಿದಾದ್ಮೇಲೆ ಸೊ ಅವ್ರು ಹೇಳ್ತಾರಂತೆ ನಿಮ್ಮ ಹತ್ರ, ನೀವು ನಮ್ಮ ಸ್ಟೋರಿನ ಇದರಲ್ಲಿ ಇದು ಮಾಡ್ಕೊಂಡಿದ್ದೀರಾ, ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅವಾಗ ನೀವು ಹೇಳ್ತೀರಂತೆ ನನಗೆ ಸ್ಟೋರಿ ನೀವು ಹೇಳಿದ ನೆನಪೇ ಇಲ್ಲ, ಕತೆ ಹೇಳಿದ್ದು ಅಂತ ಹೇಳಿದಿರಂತೆ. ಸೊ ನೀವು ಇಲ್ಲಿ ನೋಡಿದ್ರೆ ಹೇಳಿದ್ರಿ ಲಕ್ನೋ ಅಲ್ಲಿ ನಡೆದಿರೋ ಸ್ಟೋರಿ ಇಟ್ಕೊಂಡು ಇವ್ರು ನನ್ನ ಹತ್ರ ಬಂದ್ರು ಅಂತ. ಅಲ್ಲ ಕೊಡ್ತೀನಿ ಹೇಳ್ತೀನಿ. ನಾನು ಸಿನಿಮಾ ಗೆದ್ದಿರೋ ಖುಷಿ ಆರಾಮಾಗಿ ಮಲಗ್ತೀನಿ. ರಾತ್ರಿ 1 ಗಂಟೆಗೆ ಬರುತ್ತೆ. ನಾನು ಶಾಕ್ ಅದು ಏನು ಮಾಡ್ತಾವ್ರೆ ರಮೇಶ್ ಪಿಕ್ಚರ್ ನೋಡಿದ್ರೆ ಕೇಳ್ತಾರೆ, ಹೇಳ್ರಿ ನಮ್ದೇ ತೊಗೊಂಡಿದ್ದೀರ ಅಂತ. ಅಲ್ಲೋ ಏನು ಅಂದೆ, ನಾನು ನಿಮ್ಗೆ ಹೇಳಿದ್ನಲ್ಲ. ಇವರು ಈಗ ನಾನು ನಿಮ್ಗೆ ಏನು ಹೇಳಿದ್ನಲ್ಲ ಕೇಸು, ಇದು ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಬಹುಶಃ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸಲ್ಲಿ ಹಿಂಗಿದೆ ಕೇಸು. ಅದ್ರ ಫೋಟೋನು ತೋರಿಸಿದ್ರು ನನಗೆ. ಸೊ ಅವಾಗ ಅವ್ರು ಹೇಳಿದ್ರು, ಯಾಕಂದರೆ ಅದಾದ್ಮೇಲೆ ನನಗೆ 3-4 ಕತೆ ಡೀಟೇಲಾಗಿ ಹೇಳಿದರು. ಒಂದು ಹಳ್ಳಿ ಕತೆ ಹೇಳಿದರು, ಇನ್ನೊಂದು ಯಾವುದಾದ್ರು ಕತೆಗಳು ಹೇಳಿದರು. ನಾನು ವರ್ಷಕ್ಕೆ 100 ಕತೆ 150 ಕತೆ ಕೇಳ್ತಿರ್ತೀವಿ. ಆಮೇಲೆ ಅದ ಅಂತ ಆಮೇಲೆ ನಾನೇನು ಮಾಡಿದೆ, ಗೂಗಲ್ ಹೊಡೆದೆ, ಏನೂ ನೋಡಿರಲಿಲ್ಲ ಆ ಕೇಸು. ಅದು ಜ್ಞಾಪನ ಅವ್ರಿಗೆ ಮುಸ್ಲಿಂ ಅಂತ ಮಗ ಸಾಕ್ತಾ ಇರೋದಂತ ಒಂದು ಗೊತ್ತಿತ್ತು. ಸುಮ್ಮನೆ ಅದು ಅಷ್ಟೇ ಹೊಡೆದಿದ್ದು ನಾನು ಗೂಗಲಲ್ಲಿ, ಯಾರನ್ನೂ ಕೇಳಿಲ್ಲ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಗರ್ಲ್ ಅಂತ ಸುಮ್ಮನೆ ಹೊಡೆದೆ, ಮುಸ್ಲಿಂ ಬಾಯ್ ಅಂತ. ಅದೇ ಬಂದ್ಬಿಡ್ತು ಕೇಸು ಇದರಲ್ಲಿ ಗೂಗಲಲ್ಲಿ. ಅದಕ್ಕೆ ಹೇಳಿದ್ದು ಒಂದ್ಸರಿ ಹೊಡೆದು ಬಂದ್ಬಿಡುತ್ತೆ ಅಂತ. ಅದನ್ನೇ ನನಗೆ ಹೇಳಿದ್ದು ಅಷ್ಟೇ. ನನಗೇನು ಅದು ಯಾವುದು ನೆನಪಿರಲಿಲ್ಲ ಸರ್. ಪ್ಲಸ್ಸು ಮೈನಸ್ಸು ನನಗೆ ಇರೋದು ಯಾವುದೂ ಬೇಡ ಸರ್. ನೆಗೆಟಿವ್ ಪಬ್ಲಿಸಿಟಿ ನನಗೆ ಬೇಡಲೇ ಬೇಡ. ನಾನು ಜೆನ್ಯೂನ್ ಫಿಲಮ್ ಮೇಕರ್ಸ್. ನಮಗೆ ಜೆನ್ಯೂನಾಗಿ ಸಿನಿಮಾನ ಜನ ಇಷ್ಟಪಡಬೇಕು. ನನಗೆ ಇದು ಯಾವ ಪುಕ್ಷಾಟೆ ಪಬ್ಲಿಸಿಟಿನ ನಮ್ಗೆ ಬೇಡ. ಅಲ್ಲ, ನಾವು ಪಬ್ಲಿಸಿಟಿ ವೈಸ್ ಮಾತಾಡ್ತಿಲ್ಲ. ಯಾವುದೇ ಒಂದು ಸಿನಿಮಾಕ್ಕೆ ಆರೋಪ ಬಂದಾಗ ಕೆಲವೊಂದು ಕಲೆಕ್ಷನ್ ಡ್ರಾಪ್ ಆಗ್ಬಿಡುತ್ತೆ. ಒಂದು ಕದ್ದು ಮಾಡಿರೋ ಸಿನಿಮಾನ ಅಥವಾ ರೀಮೇಕ್ ಅಂದರೂ ಕೆಲವೊಬ್ಬರು ನೋಡೋಕ್ಕೋಗಲ್ಲ, ಕದ್ದು ಮಾಡಿರೋದಂದ್ರೆ ಕೆಲವೊಬ್ರು ನೋಡೋಕ್ಕೋಗಲ್ಲ.
ಈಗ ನೀವೇನು ಕಮೆಂಟ್ಸ್ ಹೇಳಿದ್ರಿ ಅಲ್ಲೂ ಸುಮಾರು ಇತ್ತು. ಈಗ ಮತ್ತೆ ಅಡಿತಕ್ಕೆ ಹೋಗಿಲ್ಲ ವಿಷ್ಣುವರ್ಧನ್ ಅವ್ರ ಸಿನಿಮಾ ನೀವು ನೋಡಿದಿರೋ ಇದು ಗೊತ್ತಿಲ್ಲ, ಅಲ್ಲಿ ಲೈನ್ ಹಂಗೆ ಇದೆ. ಅಂದರೆ ಮಗಳನ್ನೇ ತಗೊಂಡು ಆಮೇಲೆ ನನ್ನ ಗೊತ್ತಂದು ಒರಿಜಿನಲ್ ಫಾದರ್ ಅಂದರೆ ಬಯೋಲಾಜಿಕಲ್ ಫಾದರು. ಸರ್ ಎಲ್ಲ ಯಾವುದು ಸರ್ ಒಂದು ಸ್ವಂತ ಕತೆ ಅಥವಾ ಯಾರು ಯೋಚನೆ ಮಾಡದಿರೋದ್ ರೀತಿ ಯಾರು ಮಾಡೋಕ್ಕಾಗದೇ ಇಲ್ಲ. ಯಾರ್ದಾರು ಲೈಫಲ್ಲಿ ಏನೋ ನಡೆದಿರುತ್ತೆ. ಈಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಲವ್ ಮಾಕ್ಟೇಲ್ 1 ಇದೆಯಲ್ಲ ಸರ್, ಅದು ಬಂದು ನಿಮಗೆ ಸೆಕೆಂಡ್ ಹಾಫು ಅದೇನು ಗಂಡ ಹೆಂಡ್ತಿದ್ದು ಸಂಬಂಧ ಅಥವಾ ಇದಿದೆ ಹಾಲೋಜಿನು, ಅದೇ ಅಮೃತಧಾರೇನು. ಅದ್ರ ಮುಂದಕ್ಕೂ ಇನ್ನೂ 1000 ಪೀಸ ಬರುತ್ತೆ. ಆದ್ರೆ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ಆ ಕ್ಯಾರೆಕ್ಟರೈಸೇಷನ್, ಸ್ಕ್ರೀನ್ ಪ್ಲೇ ಅದೆಲ್ಲರದು ಒಂದೊಂದೊಂದು ಬೇರೆ ಬೇರೆ ತರ ಬರ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಬರೋಣ, ಅದು ಲವ್ ಮಾಕ್ಟೇಲ್ 2 ಅಲ್ಲಿ ಬಂದು ಪರಮಾತ್ಮದಲ್ಲೂ ಅದೇ ಹಾಲಿಸಿನೇಷನ್ ಸೇರಿರುತ್ತೆ ಅಲ್ವಾ? ಅಲ್ಲಿರೋಂಥ ಕ್ಯಾರೆಕ್ಟರ್ ಬೇರೆ, ನಮ್ಮಲ್ಲಿ ನಿಧಿಮಾದ ಕ್ಯಾರೆಕ್ಟರ್ ಆದಿ ನಿಧಿಮಾ ಅವ್ರ ಸಂಬಂಧನೇ ಬೇರೆ, ಅಲ್ಲ ಪುಸ್ತಕದ್ದು ದೀಪ ಸನ್ನಿಧಿ ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಆ ಸಂಬಂಧನೇ ಬೇರೆ, ಅದೇ ಬೇರೆ ಇದೆ ಬೇರೆ. ಬಟ್ ಆ ಕಾನ್ಸೆಪ್ಟ್ಗಳು ಅಥವಾ ಇದು ಅದು ಎಲ್ಲದರಲ್ಲೂ ಬಂದೇ ಬರುತ್ತೆ. ಅದು ಮೀರಿ ಯಾರು ಕತೆ ಮಾಡಕ್ ಸಾಧ್ಯ ಇದೆಯಾ ಇವತ್ತಿಗೆ? ಪ್ರೀವಿಯಸ್ 2 ಪಾರ್ಟಿಗೆ ಇಲ್ಲದೆ ಇರೋ ಆರೋಪ ಇದಕ್ಕೆ ಬಂದಿರೋದ್ರಿಂದ ಅದು ನೀವು ಅಲ್ಲಲ್ಲ, ಆ ಪ್ರೀವಿಯಸ್ 2 ಪಾರ್ಟಲ್ಲಿರೋ ಆರೋಪ ಇಲ್ಲಿ ಬಂದಿದೆ ಅಂದಕ್ಕೆ ನಾನು ನಿಮ್ಗೆ ಉತ್ತರನೇ ಕೊಟ್ಟಿದ್ದೀನಲ್ಲ. ಏನಾಗಿದೆ ಸರ್ ಇವ್ರು ಬಂದು ಹೇಳಿದ್ದು ನಿಮಗೆ 2023 ಅಷ್ಟೇ ಆಲ್ರೆಡಿ ನಿಮ್ದು ಸ್ಟೋರಿ ರೆಡಿ ಇತ್ತ ಲವ್ ಮಾಕ್ಟೇಲ್ 3 ಬಗ್ಗೆ. ಯಾಕಂದ್ರೆ ನೀವು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತೀರಾ, ನಾನು ಮಗಳು ಕಾಡ್ದಿಂದ ಗೋವಾಗೆ ಹೋಗಿದ್ದೆ, ಗೋವಾದಲ್ಲಿ ಎಲ್ಲ ಸ್ಟೋರಿ ಬರ್ಕೊಂಡ್ ಬಂದ್ಬಿಟ್ಟೆ 3-4 ದಿನದಲ್ಲಿ ಅಂತ ಹೇಳ್ತಾರೆ. ಸೊ ಅದನ್ನ ಅವ್ರು ಕೂಡ ಮೆನ್ಷನ್ ಮಾಡ್ತಿದ್ದಾರೆ, ಒಂದು ಸ್ಟೋರಿ ಬರೆಯೋಕೆ 3-4 ದಿನ ಸಾಕಾಗ್ಬಿಡುತ್ತಾ, ಇದು ನಮ್ಮ ಸ್ಟೋರಿ ಹೇಳಿದ್ದನ್ನ ಕೇಳ್ಬಿಟ್ಟು ಸೀದಾ ಅದನ್ನ ಬರ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 3-4 ದಿನದಲ್ಲಿ. 2023 ಕತೆ ಹೇಳಿದ್ರೆ ನಾನು ಅದನ್ನ 2025 ತನಕ ಕಾದ್ಕೊಂಡು ಅವಾಗ ಹೋಗಿ 3-4 ದಿನದಲ್ಲಿ ನಾವು ಯಾಕಮ್ಮ ಬರೀಲಿ? ನಿಮ್ಗೆ ಹೇಳಿದ್ನಲ್ಲ, ಯಾವಾಗಲೂ ಒಂದು ಸಿನಿಮಾ ಬಿಗಿನಿಂಗ್, ಇಂಟರ್ವಲ್ ಬ್ಲಾಕ್, ಕ್ಲೈಮ್ಯಾಕ್ಸ್ ಅದು ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಅದು ಫಿಕ್ಸ್ ಆದಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಸ್ಕ್ರೀನ್ ಪ್ಲೇ ಮಾಡ್ತೀವಿ. ಈ ಕ್ಯಾರೆಕ್ಟರ್ ಬಂದರೆ ಹೆಂಗೆ, ಆ ಕ್ಯಾರೆಕ್ಟರ್ ಬಂದರೆ ಹೆಂಗೆ, ಇದು ಬಂದರೆ ಹೆಂಗೆ. ಈಗ ನಾನು ತುಂಬ ಡೀಟೇಲ್ ಆಗಿ ಹೋಗೋಕ್ಕಾಗಲ್ಲ. ಅದು ಏನೇನು ಅಂದರೆ ನಾವು ಯಾವ್ಯಾವ ಥರ ಯೋಚನೆ ಮಾಡಿದ್ವಿ ಅದೆಲ್ಲ ಒಂದು 50 ಥರ ಆ್ಯಂಗಲಲ್ಲಿ ಯೋಚನೆ ಮಾಡಿರ್ತೀವಿ. ಈಗ ನಮಗೆ ಶಾಂತ ಕ್ಯಾರೆಕ್ಟರ್ ಬರುತ್ತೆ, ಆ ಶಾಂತ ಕ್ಯಾರೆಕ್ಟರ್ ಮುಂಚೆ ಇನ್ನೊಬ್ಬ ಮೇಲ್ ಕ್ಯಾರೆಕ್ಟರ್ ಅಂತ ಅನ್ಕೊಡ್ತೀವಿ. ಅಲ್ಲಿ ಅದಕ್ಕೇನು ಅವನ ಬ್ಯಾಕ್ ಸ್ಟೋರಿ ಏನು, ಅವೆಲ್ಲ ಸುಮಾರು ಥರ ವಿಷಯಗಳು ನಾವು ಅನ್ಕೊಂಡಿರ್ತೀವಿ. ನಾವು ಆ್ಯಕ್ಚುಲಿ ಒಂದು 106 ಲೈನ್ ಮಾಡಿದ್ವಿ ನಾವು 2022 ಎಂಡಿಂದ. ಕೃಷ್ಣ ಹೇಳ್ದಂಗೆ ಆಲ್ಮೋಸ್ಟ್ 3.5-4 ವರ್ಷ ಸಿನಿಮಾ ಬರಿತಾನೆ ಇದೀವಿ. ಅಂದ್ರೆ ಕಾನ್ಫ್ಲಿಕ್ಟ್ ಅದೇ ಇರುತ್ತೆ, ಕಾನ್ಫ್ಲಿಕ್ಟ್ ಅದೇ. ಬಟ್ ಈ ಸ್ಕ್ರೀನ್ ಪ್ಲೇ ಅಂತ ಬಂದಾಗ, ಪಾತ್ರಗಳಂತ ಬಂದಾಗ, ಈಗ ಜಗಮಮ್ಮಿ ಕ್ಯಾರೆಕ್ಟರ್ನ ನಮಗೆ ಇನ್ಕ್ಲೂಡ್ ಆಗಿದ್ದು ನಿಮಗೆ ಆಲ್ಮೋಸ್ಟ್ ನಾನು ಶೂಟಿಂಗ್ ಹೋಗೋಕ್ಕೆ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡೋದು ಒಂದು ಸ್ವಲ್ಪ ದಿನದಲ್ಲಿ. ಅಂದರೆ ಆ ಕ್ಯಾರೆಕ್ಟರ್ ಫಸ್ಟ್ ನಾನು ಅನ್ಕೊಂಡಿದ್ದು ಯಾವುದೋ ಒಂದು ಲೇಡಿ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಆಮೇಲೆ ಇವನ್ನ ತಂದ್ವಿ. ಸೊ ಆ ಥರ ಪ್ರತಿಯೊಂದು ಚೇಂಜಸ್ ಆಗ್ತಾ ಇರುತ್ತೆ. ಅವನು ಒಂದೊಂದು ಕ್ಯಾರೆಕ್ಟರ್ ಬಂದಾಗಲೂ ಫ್ಲೇವರ್ ಬೇರೆ ಆಗ್ತಾ ಹೋಗುತ್ತೆ ಪಾತ್ರದ. ನೀವು ಹಂಗೆ ನೋಡಿದ್ರೆ ಜಗಮಮ್ಮಿನೇ ಇಲ್ಲ ಅಂದರೆ ನಿಮಗೆ ಫಸ್ಟ್ ಹಾಫ್ ತುಂಬ ಪೇಲ್ ಅನ್ಸ್ಬಿಡುತ್ತೆ ನಿಮಗೆ. ಸೊ ನಮ್ಗೆ ಆ ಥರದ ಪಾತ್ರಗಳನ್ನ ತರ್ತೀವಿ. ಕೃಷ್ಣ ಅವ್ರಿಗೆ ನನಗೆ ಏನಾದ್ರು ಕತೆ ಐಡಿಯಾಸ್ ಬರ್ದಲೆ ನಮ್ಗೇನು ಬರೆಯಕ್ ಆಗ್ಲಿಲ್ಲ ಮುಂದೆ ಅಂದ್ರೆ ಇಂಥವ್ರ ಹತ್ರ ಕತೆ ಕದ್ದು ಸಿನಿಮಾ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾವು ಸಿನಿಮಾನೇ ಮಾಡಬೇಕು. ಸಿನಿಮಾನೇ ಮಾಡಲ್ಲ ಆನೆಸ್ಟ್ಲಿ. ಅಲ್ಲ ಹಂಗೆ ಬೇಕು ಅಂದ್ರೆ ಗೂಗಲ್ ಎಲ್ಲ ಸಿಗುತ್ತಲ್ಲ ಮ್ಯಾಮ್. ಏನಕ್ಕೆ ನಮ್ಗೆ ಯಾಕೆ ಕತೆಗಳು ಗೂಗಲ್ ನೋಡಿದ್ರೆ ಎಷ್ಟು ಕತೆ ಬೇಕೀಗ ನೋಡಿ. ಯಾಕೆ ಅವರು ಇಷ್ಟು ದಿವಸ ಕಾದ್ಬಿಟ್ಟು ನಿಮ್ ರಿಲೀಸ್ ಆದ್ಮೇಲೆ ಮ್ಯಾಮ್ ನೀವು ಲೇಟ್ ಬಂದ್ಬಿಟ್ರಿ, ನಾ ಎಲ್ಲ ಉತ್ತರ ಕೊಟ್ಬಿಟ್ಟೆ, ಸಾರಿ. ಓಕೆ ಸಾರಿ ಬಟ್ ಎನಿವೇ ಐ ವಾಂಟ್ ಟು ಆಸ್ಕ್. ಅಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡಲ್ಲ, ಎಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟೆ ನೀವು ಡಿಸ್ಮಿಸ್ ಆದ್ರೆ ಮತ್ತೆ ನಿಮ್ಮ ಮುಗಿಸಿದ್ರೆ ಹೇಳ. ಇಲ್ಲ ನೋ ಪ್ರಾಬ್ಲಮ್. ಅಲ್ಲ ನಾನು ಒಂದೇ ಒಂದು ಕೇಳಿದ್ದು, ಅವ್ರು ಸ್ಟೋರಿ ಹೇಳಕ್ ಬಂದಾಗ್ಲೇ ನೀವು ಬೇಡ ಅಂತ ಅನ್ಬೋದಾಗಿತ್ತು. ಅವ್ರಿಗೆ ಅಲ್ಲ ನಿಮಿಷ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ನಾವು ಎಕ್ಸ್ಪ್ಲೈನ್ ಮಾಡಿದ್ದಾದ್ಮೇಲೆ ಅವ್ರು ಅಮ್ಮ ಎಕ್ಸ್ಪ್ಲೈನ್ ಅಲ್ಲಮ್ಮ, ಕೇಸ್ ಹಿಂಗೆ ಆಗಿತ್ತು ಅಂತ ಕೇಸ್ ಹಿಡಿರೋದು. ಅವ್ರು ಯಾವ ಸ್ಟೋರಿನೂ ಹೇಳಿಲ್ಲ. ಅಲ್ಲೇನು ಕೇಸ್ ನಡೆದಿತ್ತಲ್ಲ ಅದನ್ನ ನನಗೆ ತೋರಿಸಿದ್ರು, ಅದ್ರದ್ದು ಗೂಗಲ್ ಅಲ್ಲಿ ಅವ್ರ ಫೋಟೋನ ತೋರಿಸಿದ್ರು. ಆಕ್ಚುಲಿ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಕತೆ ಮಾಡಿದ್ದೀನಿ ಕೃಷ್ಣ ಅಂತ ಬಂದ್ರು. ಸುಮ್ಮನಿರು. ಅಲ್ಲಿ ಗೂಗಲ್ ಅಲ್ಲಿ ಆ ಫೋಟೋನ ತೋರಿಸ್ಬಿಟ್ಟು ಇದು ಕೇಸು, ಈ ಕೇಸ್ ಆಗಿತ್ತು, ಸ್ಕ್ರೀನ್ ಪ್ಲೇ ಏನು ಹೇಳಿಲ್ಲ ನನಗೆ, ಯಾವ ಸ್ಕ್ರೀನ್ ಪ್ಲೇ ಹೇಳಿಲ್ಲ. ಅಲ್ಲಿ ಏನು ಒರಿಜಿನಲ್ ಆಗಿತ್ತು ಅದನ್ನ ಹೇಳಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಈಗ ಫುಲ್ ಅದನ್ನ ಕೇಳಿಸ್ಕೊಳ್ದೇನೆ ನಾನು ಹೆಂಗೆ ಹೇಳಿ, ನಾನು ಅಲ್ಲೇನು ಹೇಳಿದಾರೆ ಹೇಳಿ, ಸೇಮ್ ಕಾನ್ಸೆಪ್ಟ್ ಅಪ್ಪ ಮಗಳದ್ದು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾರಲ್ವ. ನಾನು ಅದನ್ನೇ ಹೇಳಿರೋದು, ನಾವು ಸೇಮ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಗೂಗಲಲ್ಲಿಂದ ನಮಗೆ ಕತೆ ಬೇಡ, ನಮಗೆ ತಲೆ ಇದೆ, ನಾನೇ ತಲೆನ 4 ವರ್ಷ ಕರ್ಕೊಂಡು ನಾವು ಸ್ಕ್ರೀನ್ ಪ್ಲೇ ಮಾಡ್ತೀವಿ, ನಮ್ಗೆ ಅದು ತಾಕತ್ತಿದೆ, ನಾವು ಮಾಡಿದ್ವಿ. ಸಿನಿಮಾ ಏನಾದ್ರು ಸೋತಿದ್ರಿ ಆರೋಪ ಬರ್ತಾ ಇತ್ತ? ಅದು ಅವ್ರು ಕೇಳಬೇಕು. ಅಯ್ಯೋ ನಾನು ಅದನ್ನ ಉತ್ತರ ಕೊಡೋಕ್ಕಾಗಲ್ಲ. ಅವ್ರು ಬಂದು ಕೇಳಿದಾಗ ಹೇಳ್ಬೋದು ನಾವು ಅಷ್ಟೇ. ಈಗ ನಿಮ್ಮ ಯಾಕಂದ್ರೆ ಈಗ ಸಿನಿಮಾ ಚೆನ್ನಾಗಿ ಹೋಗ್ತಿರೋದ್ರಿಂದ ಅದು ಪ್ರೊಡ್ಯೂಸರ್ ನೀವು ಈಗ ಪ್ರೊಡ್ಯೂಸರ್ ಸಿನಿಮಾ ಕಂಪ್ಲೇಂಟ್ ಲೀಗಲ್ ಆಗಿ ಹೋಗ್ತಾ ಇದ್ದೀವಿ. ಸೊ ಯಾವ ಸ್ಟೇಜಲ್ಲಿ ಏನೇನು ಮಾಡಬೇಕು ಏನು ಅಲ್ಲ, ಫಾರ್ಮಲಾಗೆ ಚೇಂಬರ್ಗೆ ನಾವು ಕಂಪ್ಲೇಂಟ್ ಕೊಟ್ಟೆ ನಾವು ಲೀಗಲ್ ಅಪ್ರೋಚ್ ಮಾಡಬೇಕು. ಸೊ ನಾವು ಅದನ್ನು ಚೇಂಬರ್ಗೆ ಏನು ಲೆಟರ್ಗಳು ನೆನ್ನೆ ಎಲ್ಲ ಕೊಟ್ಟಾಗಿದೆ.
ಈಗ ನಾವು ಲೀಗಲಿ ಏನು ಪ್ರೊಸೀಡ್ ಆಗುತ್ತೋ ಅದು ಆಗ್ತಾಯಿದೆ ಇವತ್ತು. ಆ್ಯಂಡ್ ನಮ್ಮ ಸೋಕಾಲ್ಡ್ ರೈಟರ್ ಇದ್ದಾರಲ್ಲ, ನಿಜವಾದ ರೈಟ್ರು, ಗೂಗಲಿಂದ ಕದ್ದಿರೋಂಥ ನಮ್ಮ ರಾಘವೇಂದ್ರ ನಾಯಕ್ ಅವರು ನಿನ್ನೆಯಿಂದ ಕಾಂಟ್ಯಾಕ್ಟ್ ಟ್ರೈ ಮಾಡ್ತಾ ಇದ್ದೀವಿ ಲೀಗಲ್ ಆ್ಯಕ್ಷನ್ ತೊಗೊಳಕ್ಕೆ. ಫೋನ್ ಎತ್ತುತ್ತಾ ಇಲ್ಲ, ಎಲ್ಲೋಗಿದಾರೋ ಗೊತ್ತಾಗ್ತಿಲ್ಲ. ನಾನು ಫೋನ್ ಮಾಡಿದ್ದೀನಿ, ನಾನು ಮೆಸೇಜ್ ಮಾಡಿದ್ದೀನಿ. ನಮ್ಮ ಪಿ ಆರ್ ಒಂದು 50 ಮೆಸೇಜ್ ಮಾಡಿದ್ದಾರೆ, 50 ಕಾಲ್ ಮಾಡಿದ್ದಾರೆ, ಎತ್ತುತ್ತಾರೆ. ಆಯಿತು, ಕಾಂಪ್ರಮೈಸ್ ಆಯ್ತು. ನಾವು ಹೋಗಿರೋ ಮರ್ಯಾದೆ ಯಾರು ಕೊಡ್ತೀರಾ ಸರ್? ಹಾಂ, ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಕಷ್ಟಪಟ್ಟು ಹೋದ್ರೆ ರ್ಯಾಂಕ್ ತೆಗೆದುಬಿಟ್ಟು ಕಾಪಿ ಹೊಡೆದು ಪಾಸ್ ಆಗಿದೆ ಅಂದ್ರೆ ಸುಮ್ಮನೆ ಇರ್ತೀರಾ ಸರ್ ನೀವು? ಎಲ್ಲಿಂದ ಉರಿಯುತ್ತೆ ಸರ್ ನಿಮಗೆ? ಯಾರು ಸರ್? ಗುರುದೇಶ್ ಪಾಂಡೆ ಹತ್ರ ನಿಮ್ಗೆ ಏನು ಕೇಳಿದೆ ಸರ್? ಆಲ್ರೆಡಿ ಅವ್ರಿಗೂ ಲೀಗಲಿ ಹೋಗುತ್ತೆ ಸರ್. ಏನು ಕೇಳೋದೇನಿದೆ, ಲೀಗಲಿ ಹೋಗುತ್ತೆ ಸರ್ ಅವ್ರಿಗೆ. ಅವ್ರ ಹತ್ರ ಏನು ನಾನು ಮಾತಾಡೋ ಡಿಸ್ಕಸ್ ಮಾಡಿ ನನ್ನ ಬೆಸ್ಟ್ ಫ್ರೆಂಡು ಅಂತ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ ಸರ್. ನನಗೆ ಅವ್ರ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಲೀಗಲ್ ಹೋಗ್ತೀನಿ ಅಂತ ಫಸ್ಟ್ ಓಡೋಗ್ಬಿಟ್ರು. ಚೇಂಬರ್ಗೆ ಹೋಗ್ಬಿಟ್ಟು ಕೊಟ್ಟು ಅಲ್ಲೇ ವಿಡಿಯೋಗಳು ಇದೇನು ಮಾಡಿದ್ದಾರೆ ಎಲ್ಲನೂ ಹಾಕಿ ನನ್ನ ಬೆಸ್ಟ್ ಫ್ರೆಂಡು ನಾನು ಏನು ಹೇಳಿಲ್ಲ, ನನ್ನ ಬೆಸ್ಟ್ ಫ್ರೆಂಡು ಅಂತ ನಾಟಕ ಹೊಡಿತಾರೆ. ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಚೇಂಬರ್ಗೆ ಯಾವುದೋ ಕಂಪ್ಲೇಂಟ್ ಅಂತ ಲೈಫಲ್ಲಿ ಹೋಗ್ತಾ ಇರೋದು. ನಾನು ಚೇಂಬರ್ಗೆ ಬಹುಶಃ ಇದ್ದವರು ಒಂದು 2-3 ಸಲ ಹೋಗಿರ್ಬೇಕು. ಒಂದು ಲವ್ ಮಾಕ್ಟೇಲ್ ಟೈಟಲ್ ರಿಜಿಸ್ಟರ್ ಮಾಡ್ಸೋಕೆ ಹೋಗಿದ್ದೆಪ್ಪ. ಅದು ಬಿಟ್ಟರೆ 2 ರಿಜಿಸ್ಟರ್ ಮಾಡ್ಸೋಕೆ ಹೋಗಿದೆ. ಅದಾದಮೇಲೆ ನಾನು ಹೋಗೇ ಇಲ್ಲ. ಇಲ್ಲ, ನನಗೆ ಅದು ಕಾಲ್ ಬಂದಿಲ್ಲ. ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಸರಿ, ಮಾಡಲಿ ಬಿಡಿ. ಮಧ್ಯಸ್ಥಿಕೆನಾ? ಅಲ್ಲ, ಚೇಂಬರ್ ಕರೆದ್ರೆ ಡೆಫಿನೆಟ್ಲಿ ಚೇಂಬರ್ನ ಗೌರವ ಕೊಡ್ತೀವಿ. ಬಟ್ ಲೀಗಲಿ ಮಾತ್ರ ನಾನಂತೂ ಬಿಡಲ್ಲ ಸರ್, ನಾನಂತೂ ಬಿಡಲ್ಲ. ಅಲ್ಲ, ಅದು ಲಾಯರ್ ಡಿಸೈಡ್ ಮಾಡ್ತಾರೆ ಯಾವ ಥರ ಕೇಸು ಏನು ಡೀಟೇಲ್ ಎಲ್ಲ ಅವ್ರು ಮಾಡ್ತಾರೆ. ಯಾಕಂದರೆ ನಾನು ಸಿನಿಮಾ ಕತೆ ಬರಿಬೋದು, ಇದಕ್ಕೂ ಡೀಟೇಲಾಗಿ ನನಗೆ ಗೊತ್ತಾಗಲ್ಲ, ಅದು ಅವ್ರು ಮಾಡ್ತಾರೆ. ನಾವು ಏನು ವಿಷಯ ನ್ಯಾಯವಾಗಿ ಏನು ಹೇಳಿದ್ದೀವಿ ಅದನ್ನೆಲ್ಲ ಕರೆಕ್ಟಾಗಿ ನಾವು ತಿಳಿಸಿದ್ದೀವಿ. ಈಗ ಅಲಿಗೇಷನ್ ಅಂತ ಒಂದು ಹೇಳ್ತಾ ಇದ್ರೆ ಅದು ಬರುತ್ತೆ, ಅದ್ರ ಜೊತೆಗೆ ಇದು ಕೇಳ್ತಾರೆ. ಅಂದರೆ ನಿಮಗೆ ನಷ್ಟ ಏನಾದ್ರು ಆಗಿದೆಯಾ ಅಂತಂದ್ರೆ ಸರ್? ದುಡ್ಡು ಮನೆ ಹಾಳಾಯ್ತು, ಮಾನ ಮರ್ಯಾದೆಗೆ ಬದುಕೋದು ಸರ್ ನಾವು ಇಷ್ಟು ವರ್ಷ. ನೇಮ್ ಫೇಮ್ ಸಕ್ಸಸ್ಗಿಂತ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಬದುಕಿರೋರು ಸರ್ ನಾವು. ಇದು ಅವಶ್ಯಕತೆ ಇಲ್ಲ. ಆಕ್ಚುಲಿ ಇವತ್ತು ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ದು ನಮ್ ಖುಷಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ ಸಿನಿಮಾ. ನಮ್ಗೆ ಆಕ್ಚುಲಿ ನಮ್ ಕಣ್ಣು ನನಗೆ ನೋಡೋಣ ಅಂದ್ರೂ ಒಂದು ನೆಗೆಟಿವ್ ರಿವ್ಯೂ ಇಲ್ಲ ಸಿನಿಮಾ ಬಗ್ಗೆ. ಅದ್ಭುತವಾದಂಥ ರೆಸ್ಪಾನ್ಸು. ಏನಕ್ಕೆ ಸರ್ ನಾವು ಇವತ್ತಿಗೆ ಕೂತ್ಕೊಂಡು ಜಸ್ಟಿಫೈ ಮಾಡಬೇಕು? ಇದು ಆಕ್ಚುಲಿ ನಾವು ಅಷ್ಟು ವರ್ಷಗಳ ಎಫರ್ಟ್. ನಾನು ಕೃಷ್ಣ ಹೇಳ್ತಿದ್ದೆ, ಲವ್ ಮಾಕ್ಟೇಲ್ 3 ನಮ್ಗೆ ಏನು ಹೆಸರು ತಂದು ಕೊಡ್ತಿದೆ. ಇದು ಈ ಸಿನಿಮಾ ಸಕ್ಸಸ್ ಅಲ್ಲ. ಇದು ನಾವು 2019 ಲವ್ ಮಾಕ್ಟೇಲ್ 1 ಶುರು ಮಾಡಿದ್ವಲ್ಲ ಸರ್, ಅವತ್ತಿಂದ ಬಂದಿರುವಂಥ ಸಕ್ಸಸ್ ಈ ಸಿನಿಮಾದಲ್ಲಿ ನಾವು ನೋಡ್ತಾ ಇರೋದು. ಅಲ್ಲ, ನೀವೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ ನಾವು ಸ್ಟ್ರಗಲ್, ನಾವು ಹೆಂಗ್ ಮಾಡ್ಕೊಂಡ್ ಬಂದಿದ್ದೀವಿ ಅಂತ. ಇನ್ಫ್ಯಾಕ್ಟ್ ನಾನು ತುಂಬಾ ಖುಷಿಯಾಗಿದೆ. ಏನು ಗೊತ್ತಾ, ಈ ಆರೋಪ ಮಾಡಿದ ದಿನನೇ ನನಗೆ ಎಲ್ಲ ಮೀಡಿಯಾದಿಂದನೂ ಕಾಲ್ ಮಾಡಿ ಸರ್ ಎಲ್ಲ ಅವರೇ ನಕ್ಕೊಂಡು ಅವ್ರಿಗೂ ಗೊತ್ತು ಇದೇನು ಅಂತ. ನಾವು ಕ್ಯಾರಿ ಮಾಡ್ಬೇಕಾ ಮಾಡಬಾರ್ದಾ ಅಂದರೆ ಅವ್ರು ನನ್ನೇ ಕೇಳ್ತಾ ಇದ್ದಾರೆ. ಅಂದರೆ ಅಷ್ಟು ನಂಬಿಕೆ ನಾವು ಅವ್ರು ಉಳಿಸ್ಕೊಂಡಿದ್ವಿ. ಇವ್ರು ಮಾಡಲ್ಲ 100% ಇವ್ರದ್ದು ರೈಟ್ ಇರುತ್ತೆ ಅಂತ. ನಾನು ಎಲ್ಲರಿಗೂ ನಾನು ಬಂದು ನಾನು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಬಿಡಿ ಅದ್ರ ಬಗ್ಗೆ. ಅವಾಗ ಇನ್ನೊಂದು ವಿಷಯನೂ ಹೇಳಿದೆ ನಾನು. ಸುಮ್ಮನೆ ಏನಕ್ಕೆ ತುಂಬ ಜನ ಮೀಡಿಯಾದವ್ರಿಗೆ ಹೇಳಿದೆ ನಾನು, ಸುಮ್ಮನೆ ಏನಕ್ಕೆ ಈಗ ಅದಂತ ಒಂದು ಪೇಪರಲ್ಲಿ ಒಂದು ಹೆಡ್ಲೈನ್ಸ್ ಕೊಡೋದು ಅಥವಾ ಇನ್ನೊಂದು, ಇವ್ರುಗಳಿಗೆ ಆ ಜಾಗ ಕೊಡಬೇಡಿ. ಆ ಯೋಗ್ಯತೆ ಇವ್ರಿಗಿಲ್ಲ. ಒಬ್ಬ ರೈಟ್ರ್ ಅಂತ ಹೇಳ್ಕೊಂಡು ಆ ಗೂಗಲಲ್ಲಿರೋ ಕಥೆನ ಎತ್ಕೊಂಡು ನಾನು ರೈಟ್ರು ನಾನು ಇದು ಅಂತ ಹೇಳ್ತಾರಲ್ಲ, ಇಂಥವ್ರನ್ನ ನಂಬೇಡಿ. ಅದಲ್ಲ. ನಾವೇನಕ್ಕೆ ಇವ್ರ ಹತ್ರ ಇವ್ರ ಥರ ಗೂಗಲಲ್ಲಿ ಎತ್ಕೊಂಡು ಮಾಡೋಕ್ಕೆ ನಾವೇ 4 ವರ್ಷ ಬರೀಬೇಕಾ? ಆಯಿತು, ಇವಾಗ ಏನೋ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತಾರಲ್ವ, ಎತ್ಕೊಂಡ್ಬಂದು ಇಡೀ ಸರ್, ಅವ್ರಿಗೆ ತಗೊಂಡ್ಬಂದು ಇಡಿ. ನನ್ನ ಪಿಕ್ಚರ್ ಥಿಯೇಟ್ರಲ್ಲಿ ಇದೆ, ಒಂದು ಸೀನ್ ಕೊಟ್ಬಿಡಿಸಿ, ನೋಡ್ಬಿಡ್ತೀನಿ ನಾನು. ಸರ್, ನಮ್ಮ ಸಿನಿಮಾ ರಿಲೀಸ್ ಇದ್ರೆ ನಮ್ಮ ಸಿನಿಮಾಯಿಂದ ಜೆನ್ಯೂನ್ ಆಗಿ ಪಬ್ಲಿಸಿಟಿ ಮಾಡಬೇಕು. ನಿಮ್ಮ ಸಿನಿಮಾ ರಿಲೀಸ್ ಇದ್ರೆ ನಮ್ಮ ಸಿನಿಮಾಯಿಂದ ಪಬ್ಲಿಸಿಟಿ ಶುರು ಮಾಡಬೇಡಿ. ಅದಕ್ಕೆ ನಮ್ಮ ಹೆಸರು ಹಾಳು ಮಾಡಬೇಡಿ. ಆಲ್ಮೋಸ್ಟ್ 12-13 ವರ್ಷ ಆಯ್ತು ನಾನು ಕೃಷ್ಣ ಇಂಡಸ್ಟ್ರಿಗೆ ಬಂದು. ಈ ಥರ ಒಂದೇ ಕಾಂಟ್ರವರ್ಸಿ ಮಾಡಿದ್ದೆ ಗೊತ್ತಿಲ್ಲ, ಈ ಥರ ಪ್ರೆಸ್ ಮೀಟಿಗೆ ಕೂತಿರೋದೇ ಗೊತ್ತಿಲ್ಲ. ನಿಮ್ಮ ಸಿನಿಮಾ ಪಬ್ಲಿಸಿಟಿ ನಿಮ್ಮ ಸಿನಿಮಾ ತಾಕತ್ತಲ್ಲಿ ಮಾಡಿ ನೀವು. ನಮ್ಮ ಸಿನಿಮಾಯಿಂದ ಯಾಕೆ ಶುರು ಮಾಡ್ತಿದ್ದೀರಾ ಪಬ್ಲಿಸಿಟಿ? ಆ್ಯಕ್ಚುಲಿ ಅದಕ್ಕೆ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ. ಏನೋ ಚಿಕ್ಕದಾಗ ಎಲಿಗೇಟ್ ಮಾಡ್ತಿದ್ದಾರೆ, ಇಟ್ಸ್ ಓಕೆ, ಮಾಡೋದು ಬೇಡ. ಯಾಕೆಂದರೆ ಇದರಿಂದ ನಮಗೆ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ. ಲವ್ ಮಾಕ್ಟೇಲ್ 3 ಇದ್ರ ಅವಶ್ಯಕತೆ ಇಲ್ಲ. ಬೇಡ ಅಂತ ಇದು ಮಾಡ್ದಂಗು ಬಹಳಷ್ಟು ಕಡೆ ಇದು ಬರಕ್ಕೆ ಶುರು ಆಯಿತು. ನಮಗೂ ನೋವಾಗುತ್ತಲ್ವ ಸರ್? ಇವಾಗ 10 ಜನ ಸಿನಿಮಾ ಅದ್ಭುತವಾಗಿದೆ ಅಂತ ಆಗ್ದಾಗ ಯಾರೋ ಒಬ್ಬ ಕದ್ದಿದ್ದೀರಾ ಅಂದರೆ, ನಾವು 4 ವರ್ಷ ಒಂದು ಸಿನಿಮಾ ಮಾಡಿದ್ದು. 4 ವರ್ಷ ಬೇಡ ಸರ್. ಆ್ಯಕ್ಚುಲಿ ಲವ್ ಮಾಕ್ಟೇಲ್ 1 2 ವರ್ಷದಲ್ಲಿ ಮಾಡಿದ್ದು ನಾವು. 4 ವರ್ಷ ನಮ್ಗೆ ಅವಶ್ಯಕತೆ ಇರಲಿಲ್ವಲ್ಲ. ಅದಕ್ಕೆ ಈಸಿ ಅಲ್ಲ ಸರ್. ಏನು ನಾವು ಸ್ಕ್ರೀನ್ ಪ್ಲೇ ಬರ್ದಿದ್ದೀವಲ್ಲ ಅಷ್ಟು ಈಸಿ ಅಲ್ಲ ಇದು. ಇವತ್ತೇನು ನೋಡಿ ಜನ ಓ ಅಂತ ಇದಾರಲ್ಲ, ಅದು ಆ ಓ ಅನ್ಸೋದಕ್ಕೆ, ಅದು ವಾವ್ ಅನ್ಸೋದಕ್ಕೆ, ಆ ಎಮೋಷನ್ ತರೋದಕ್ಕೆ ನಾವು ತುಂಬ ಚಟಿ ಹೇಳ್ಕೊಂಡಿದ್ದೀವಿ.
ಸರ್ ಆಮೇಲೆ ಇನ್ನೊಂದೇನಂದ್ರೆ ಹ್ಯಾಪಿ ಯುಗಾದಿ ಲವ್ ಮಾಕ್ಟೇಲ್ 3 ಅಂತ ಆಕ್ಚುಲಿ ನಾನೇ ಬರ್ದಿದ್ದು 2023 ಪೋಸ್ಟ್ ಮಾಡಿದೆ ಯುಗಾದಿ ಹಬ್ಬದ ದಿನ. 1,000ಕ್ಕಿಂತ ಹೆಚ್ಚು ಕಮೆಂಟ್ಸ್ ಬಂದಿರ್ಬೋದು ಸರ್ ಟ್ವಿಟರ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ಕಮೆಂಟ್ಸ್ ಅಂದ್ರೆ, ಮಗು ಹಿಂಗ್ ದತ್ತು ತಗೊಂತೀರಾ, ಕತೆ ಹಿಂಗ್ ಮಾಡಿ ಹಿಂಗ್ ಮಾಡ್ಬೋದು, ನಿಧಿ ಇನ್ನೊಂದು ರೂಪದಲ್ಲಿ ಬರ್ಬೋದು, ತಾಯಿ ಕರ್ಕೊಂಬನ್ನಿ, ಇನ್ನೊಂದು ಮದ್ವೆ. ಸರ್ ಇದ್ರಲ್ಲಿ ಸಾವಿರ ಕತೆ ಬಂದಿದೆ ನಮ್ಗೆ ಅದರಲ್ಲಿ. ನಾವು ಅಷ್ಟನ್ನು ಓದಿದೀವಿ, ಅಷ್ಟನ್ನು ಓದಿ ಇವ್ರು ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದು ಮೀರಿ ನಾವೇನೋ ಮಾಡಬೇಕು. ಅದೇ ಸ್ಕ್ರೀನ್ ಪ್ಲೇ ಆಗಿರೋದು ಇವತ್ತೇನು ಎಲ್ಲರೂ ಗೊತ್ತು, ಮಗುನ ದತ್ತು ತಗೊಳಂಗಿಲ್ಲ, ಅದೆಲ್ಲ ಅದು ಮಾಮೂಲಿ ಫೇಟ ಎಲ್ಲರೂ ಗೊತ್ತು. ಅದಲ್ಲ ಸಿನಿಮಾ ಒಳಗಡೆ ಏನಿದೆ, ಅದು ಎಮೋಷನ್ ಏನು, ಅವಳಿ ಆ ಬ್ಯಾಕ್ ಸ್ಟೋರಿ ಏನು, ಅದು ಹೆಂಗೆ ಬರುತ್ತೆ, ಇದು ಕತೆ ಮಾಡ್ಕೊಂಡು ಹೋಗೋದು. ಆಮೇಲೆ ಈ 1000 ಕಮೆಂಟ್ ಅಲ್ಲಿ ಯಾರೋ ಒಬ್ರು ನಾವು ಓದಿಲ್ದಾರ ಕಮೆಂಟ್ ಅಲ್ಲಿ ನಾವ್ ಹಾಕಿದ ಕತೆ ನೀವು ಸಿನಿಮಾ ಮಾಡ್ತಿದ್ದೀರಾ ಅಂತ ಬಂದ್ರೆ, ಇಸ್ಂಟ್ ಇಟ್ ಅ ಜೋಕ್? ಇದು ಹಂಗೆ ನಮ್ಗೆ ಇಟ್ಸ್ ಅ ಜೋಕ್. ಈಗ ನೀವು ಬೇರೆ ಕತೆ ಎಲ್ಲ ಕಡೆ ನಿಮ್ದೇ ಸೌಂಡ್ ಅಂದ್ರೆ ನಿಮ್ಮ ಸಿನಿಮಾನ ತೆಗಳ್ತಿದ್ದಾರೆ. ಲವ್ ಮಾಕ್ಟೈಲ್ ಟೈಲ್ನ ಕಟ್ ಮಾಡಿರೋದು ಸಿನಿಮಾ ಅಂತ ಹೇಳ್ಬಿಟ್ಟು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳನ್ನ ನೋಡಿದೆ, ಮತ್ತೆ ವಾಲ್ ಪೇಪರ್ಗಳ ಕೂಡ ಹಾಕಿದ್ದಾರೆ ತುಂಬ ಜನ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಎಕ್ಸ್ಪ್ಲೇನ್ ಮಾಡಿ? ಅಲ್ಲ ಇಷ್ಟೊತ್ತು ಅದೇ ತಾನೇ ಹೇಳಿದ್ದು, ಇಷ್ಟೊತ್ತು ಅದೇ ಎಕ್ಸ್ಪ್ಲೇನ್ ಮಾಡಿದ್ದು. ಅಂದ್ರೆ ಅದೊಂದು ಮುಂಚೆಯಿಂದ ಐತಲ್ಲ ಸರ್, ಒಂದು ಆ ಸಾಂಗ್ ಇದೆಯಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ಸೊ ಅದನ್ನು ನನಗೆ ಬಿಡಿಯಾಗಿ ಅದೇನೋ ಎತ್ತ ನಾನು ಅವ್ರನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಅಲ್ಲ ತುಂಬಾ ನಗು ಬರೋಂಥ ವಿಷಯ ಏನಂದ್ರೆ, ಎಲ್ಲೂ ಇಲ್ದಲೆ ಯಾವುದೋ ಒಂದು ಸಿನಿಮಾ ಮಾಡಿ ತುಂಬಾ ಸಕ್ಸಸ್ ಬಂದ್ರೆ ಜನ ಈ ತರ ಬಂದು ಕ್ಲೇಮ್ ಮಾಡಿದ್ರೆ ಓಕೆ. ಮೊದಲನೇ ಪಾರ್ಟ್ ಗೆದ್ದಿದೆ, 2ನೇ ಪಾರ್ಟ್ ಗೆದ್ದಿದೆ, 3ನೇ ಪಾರ್ಟ್ ಗೆದ್ದಿದೆ, ಇನ್ನೂ ಜನಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ಅಲ್ಲ 3ನೇ ಪಾರ್ಟಿಂದನೂ ಈ ಆದಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ನಿಧಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ಜೋ, ಅದಿತಿ, ಈ ಜಗಮಮ್ಮಿ, ಶ್ವೇತಾ ಪ್ರಸಾದ್ ಅವ್ರದ್ದು, ಸಂಜಯ್ದು, ಲೀಲಾ, ಶಾಂತ, ಶ್ರುತಿ, ನಕುಲ್, ಈ ಚಿಕ್ಕ ನಿಧಿ, ವಿಜು, ಈ ಎಲ್ಲ ಪಾತ್ರನೂ ಸೃಷ್ಟಿ ಮಾಡಿರೋ ನಾವು. ಆ್ಯಂಡ್ ಇದ್ರ ಮೇಲೆ ಅಧಿಕಾರ ಯಾರು ಬಂದು ನಂದು ಅಂತ ಹೇಳಿದ್ರೆ ದಯವಿಟ್ಟು ನಿಮಗೆಲ್ಲ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ, ಮಾಡಿಬಿಡಿ. ಯಾಕಂದರೆ ನೀವೆಲ್ಲರೂ ತುಂಬ ಪ್ರೀತಿಯಿಂದ ಈ ಪಿಕ್ಚರ್ನ ನೋಡಿದ್ದೀರಾ, ನಾವು ಈ ಸಿನಿಮಾನ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ, ಅದಕ್ಕೆ ಉತ್ತರ ನೀವೇ ಕೊಡಬೇಕು ಅಂತ ಹೇಳ್ತೀವಿ ಅಷ್ಟೇ. ಇಲ್ಲ ಎಲ್ಲರೂ ಆ ಥರ ಮಾಡ್ತಾರೆ ಅನ್ನೋ ಸುಳ್ಳು. ಕೆಲವರು ಕಾಯ್ತಾ ಇರ್ತಾರೆ ಏನಾದ್ರು ಮಾಡ್ಬೋದಾ, ಏನಾದ್ರು ಸಿಗ್ಬೋದಾ ಅಂತ. ಅದು ಸಿಗುತ್ತಾ ಅಂತ ಹುಡುಕ್ತಾರೋ, ಹಿಂಗೆಲ್ಲ ಆಗುತ್ತೆ. ಏನು ಮಾಡೋಕ್ಕಲ್ಲ, ಎಲ್ಲರೂ ಅದನ್ನು ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ನಾನು ಒಂದು ಹೇಳಿದ ನಿಮಗೆ 100 ಕತೆ ಕೇಳ್ತಾ ಇರ್ತೀವಿ, ಎಲ್ಲ 100 ಕತೆ ಅಂದರೆ ಅದರಲ್ಲಿ ಒಂದು ವರ್ಷ 100 ಕತೆ ಕೇಳ್ತಾನೆ ಅಂದ್ರೆ 100 ಜಾನ ಬಂದ್ಬಿಟ್ಟಿರ್ತಲ್ಲ, ಎಲ್ಲ ಥರನೂ ಬಂದ್ಬಿಟ್ಟಿರುತ್ತೆ. ಸೊ ಎಲ್ಲರೂ ಹಂಗೆ ಹೇಳ್ತಾರೆ ಅನ್ನೋದು ತಪ್ಪು. ಕತೆ ಎಲ್ಲರೂ ಮಾಡ್ಕೋತಾರೆ, ಇಟ್ಸ್ ದ ಸ್ಕ್ರೀನ್ ಪ್ಲೇ. ಹೀರೋಗಳಿಗೆ ಎಕ್ಸ್ಪ್ಲೈನ್ ಮಾಡಬೇಕಿದ್ರೆ ಅವರು ಹುಷಾರು, ಅವ್ರು ಇರಬೇಕು. ಈಗ ರೆಕಾರ್ಡ್ ಮಾಡ್ಕೊಳ್ಳೋದಾಗಿರ್ಬೋದು, ಏನಾದರೂ ಆಗಿರ್ಬೋದು, ಅದನ್ನ ಮಾಡ್ಕೊಳ್ಳೇಬೇಕು ಅನ್ನೋದು ಅವರು ಅದರ ಜಾಗ್ರತೆ ವಹಿಸಬೇಕು ಅಂತ ಅನ್ನಿಸ್ತು. ಅಮ್ಮ, ಯಾವ ಹೀರೋಗಳು ಕತೆ ಕದ್ ಮಾಡೋಂಥದ್ದು ಅವಶ್ಯಕತೆ ಯಾರಿಗೂ ಇರೋಲ್ಲ. ಈಗ ಒಬ್ಬ ಹೀರೋಗೆ ಬಂದು ಒಂದು ಕತೆ ಹೇಳ್ತಾ ಇದ್ದಾರೆ ಅಂದಾಗ ಆ ಹೀರೋಗೆ ಕತೆ ಇಷ್ಟ ಆಯ್ತು ಅಂದ್ರೆ ಅವನು ಯಾಕೆ ಪಿಕ್ಚರ್ ಬಿಡ್ತಾನೆ ಅಲ್ವಾ? ಈಗ ಅಲ್ಲಲ್ಲ ಇನ್ನೊಂದು ಕ್ಲಾಸಿಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಕೇಳಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಇದೇ ಕತೆ ಚೆನ್ನಾಗಿದೆ ಅಂತ ಅಂದಮೇಲೆ 2023 ಬಂದು ಹೇಳಿದಾಗ ಈ ಕತೆ ತುಂಬಾ ಚೆನ್ನಾಗಿದೆ, ಈ ಕತೆ ನಂಗೆ ಕೊಡಿ ಅಂದ್ರೆ ಅವನಿಗೆ ಕೊಡಲ್ವಾ? ಈಗ ನೀವು ಬೇರೆ ಕತೆ ಕಟ್ ಮಾಡೋಷ್ಟಕ್ಕೆ ನೀವು ಹೇಳಬಿಡಿ. ನಿಮ್ಗೆ ಹೇಳಕ್ ಬಂದಾಗ ಅಟ್ಲೀಸ್ಟ್ ಡೈರೆಕ್ಟರ್ದು ಪ್ರೀವಿಯಸ್ ಸಿನಿಮಾಗಳು ಯಾವ್ದಾದ್ರು ನೋಡಿದ್ರಾ ಅಥವಾ ಅವ್ರದ್ದು ಹಿಸ್ಟ್ರಿ ನೋಡಿದ್ರಾ? ನಿಮ್ಗೆ ಯಾರು ಎಕ್ಸ್ಪ್ಲೇನ್ ಮಾಡಕ್ ಬಂದ್ರು? ರಾಘವೇಂದ್ರ ಅವ್ರದ್ದು ಇಲ್ಲಿ ರಾಘವೇಂದ್ರ ನಾಯಕ್ ಬಂದು ನನ್ನ ಫಿಲಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು, ಯಾವುದೋ ಜಾನ್ ಜನಾರ್ದನ್. ಅದ್ರಲ್ಲಿ ಮಾಡಿದ್ರು. ನಂಗೆ ಅವ್ರು ಅವಾಗಲಿಂದನೂ ಗೊತ್ತು. ಇವ್ರು ಯಾರು ನಂಗೆ ಗೊತ್ತಿಲ್ದವ್ರಲ್ಲ, ಎಲ್ಲ ಗೊತ್ತಿರೋರು, ಕೆಲಸ ಮಾಡಿರೋರು, ಜೊತೆಲಿರೋರೆ. ಇವೆಲ್ಲ ಅದು ಹೇಳ್ತಾರಲ್ಲ, ಹಿಂದೆ ಜೊತೆ ಬೆನ್ನು ಚುಟ್ತಾರೆ ಅಂತಾರಲ್ಲ, ಇಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಕಾಣುತ್ತೆ. ಯಾಕಂದ್ರೆ ಪ್ರೂವ್ ಮಾಡಿರೋ ಡೈರೆಕ್ಟರ್ಸ್ ಆರೋಪ ಮಾಡಿದ್ರೆ ಓಕೆ ನಂಬೋದು, ಅವ್ರದ್ದು ಪ್ರೀವಿಯಸ್ ಸಿನಿಮಾಗಳು ಏನು ಅನ್ನೋದು. ಥ್ಯಾಂಕ್ ಯು, ನೀವೇ ಉತ್ತರ ಕೊಟ್ರಿ. ಒಂದ್ಸಲ ಮೈಕಲ್ಲಿ ಹೇಳ್ಬಿಡಿ ಸರ್. ಅಲ್ಲ ಅವ್ರು ಏನು ಹೇಳಿದ್ರು ಗೊತ್ತಾ? ನಾನು ಹೇಳ್ತಿರೋದಲ್ಲ, ಅವ್ರು ಹೇಳಿದ್ದು. ಹೇಳಿ ಸರ್. ಅದೇ ಪ್ರೀವಿಯಸ್ ಸಿನಿಮಾ ಏನಾದ್ರು ನೋಡ್ಕೊಂಡು ದೊಡ್ಡ ಟಿಕೆಟ್ ಕೊಟ್ಟಿದ್ರೆ ಓಕೆ, ಕದ್ದರೆ ಓಕೆ ಸರ್, ಆರೋಪ ಮಾಡೋದು ನಂಬೋದು. ಇವರು ಹೆಂಗ್ ಸರ್ ಆರೋಪ ಮಾಡ್ತಾರೆ ಅಂತ ಕೇಳಿದ್ರಿ, ಅದು ಉತ್ತರ ಅವರೇ ಹೇಳ್ತಾರೆ. ಸೊ ಮೀಡಿಯಾನೇ ಹೇಳ್ತಾರೆ. ಇದನ್ನೆಲ್ಲ ಮಾತಾಡಿ ಅವ್ರಿಗೆ ಓಪನ್ ಆಗಿ ಹರ್ಟ್ ಮಾಡಕ್ ನಮಗೂ ಇಷ್ಟ ಇಲ್ಲ. ಅಂದ್ರೆ ಆ ಲೆವೆಲ್ ಹೋಗೋದು ಬೇಡ ಅಂತ. ನಿಜ ಸರ್, ಕಾಮನ್ ಸೆನ್ಸ್ ಅದು ಅವ್ರಿಗೆ ಅಲ್ಲ. ಈಗ ಕಷ್ಟಪಟ್ಟು ಬರೆದ್ಬಿಟ್ಟು ಏನೋ ಐಡಿಯಾ ಎಲ್ಲ ಕ್ರ್ಯಾಕ್ ಮಾಡಿ ಮಾಡ್ಬಿಟ್ಟಿದ್ರೆ ಓಕೆ. ಗೂಗಲ್ ಅಲ್ಲಿ ಇರೋದನ್ನ ತಗೊಂಬಂದ್ಬಿಟ್ಟು ನಂದು ಕತೆ ಆಯ್ತು, ನೀನ್ ಗೂಗಲ್ ಕತೆನೇ ನಾನೇನಾರು ಎತ್ಕೊಂಡಿದ್ರೆ ಅದು ಗೂಗಲ್ ಕತೆನೇ ಎತ್ಕೊಂಡಿದ್ರು ಕೇಳಿ.
ಅವ್ರನ್ನೇ ಕೇಳಿದ್ರೆ ಸ್ಕ್ರೀನ್ ಪ್ಲೇ ಇಲ್ಲ, ಸ್ಕ್ರೀನ್ ಪ್ಲೇ ಏನಿಲ್ಲ, ಡೈಲಾಗ್ ಇದೆ, ಡೈಲಾಗ್ ಏನೂ ಇಲ್ಲ, ಸೀನ್ಸ್ ಏನಿದೆ, ಸೀನ್ಸ್ ಏನಿಲ್ಲ, ಮತ್ತೆ ಇನ್ನೂ ಇದೆ. ಕೃತಿ ಚೌರ್ಯ ಅಂತ ಬರಬೇಕು ಅಂದರೆ ಅಲ್ಲ ಚೆನ್ನಾಗಿದೆ ಸರ್ ಅದೇನೋ ಕೃತಿ ಚೌರಿ ಫಸ್ಟ್ ಟೈಮ್ ಕೇಳಿದ್ದು ನನಗೆ, ಯಾಕಂದ್ರೆ ನನಗೆ ಅಷ್ಟೊಂದು ಕನ್ನಡ ಎಲ್ಲ ಬರಲ್ಲ. ಇನ್ಫ್ಯಾಕ್ಟ್ ನಮಗೆ ನಾಗಭೂಷಣ್ ಒಂದು ಹೇಳಿದ್ರು, ನಾಗಭೂಷಣ್ ನಮ್ಮ ಅವರು ಫೋನ್ ಮಾಡ್ಬಿಟ್ಟು ಈ ಏನು ಡಾರ್ಲಿಂಗ್ ಇದು ಏನಿದು ಹಿಂಗೆಲ್ಲ ಮಾಡ್ತಾವ್ರೆ ಅವ್ರಿಗೆ ಹೇಳ್ಬಿಡಿ ಏನೋ ಹೇಳಿದ್ರೆ ನನಗೆ ಏನೋ ನನಗಿನ್ನೂ ಆ ಥರ ಬೌದ್ಧಿಕ ದಾರಿದ್ರ್ಯ ಬಂದಿಲ್ಲ ಅಂತ ಅಂದರು. ಇದೇನೋ ಚೆನ್ನಾಗಿದೆ ಒಂದ್ಸರಿ ಹೇಳಿ, ಒಂದ್ಸಲಿ ಇದು ಕಳಿಸ್ಬಿಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ ಹೇಳ್ತೀನಿ ಇದನ್ನ ಅಂತ ಹೇಳಿದ್ದೆ. ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಶಾರ್ಟ್ ವರ್ಡ್ ಭೌತಿಕ ಅಲ್ಲ ಅದು ಅರ್ಥ ಆಗಲ್ಲ ಸರ್ ನನಗೆ. ಕತೆ ಕದ್ದು ಮಾಡೋದು ಇಲ್ಲ ಅಂತ ಅಲ್ಲ ನಾನು ಮಾಡೋದೇ ಸಿಂಪಲ್ ಕತೆ, ಯಾವಾಗಲೂ ಸಿಂಪಲ್ ಕತೆ, ಸಿಂಪಲ್ ವಿಷಯ. ಇನ್ನು ಡೈಲಾಗ್ಸ್ ಸಿಂಪಲ್ ಆಗಿರುತ್ತೆ ನನಗೆ. ನಾನು ಅಷ್ಟೊಂದು ಕನ್ನಡ ಏನು ಹೇಳ್ತೀರ ಕೃತಿ ಗೀತಿ ಆ ಥರದ್ದೆಲ್ಲ ನನಗೆ ಬರಲ್ಲ. ನಾರ್ಮಲ್ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ತೀನಿ ಸರ್. ಇದ್ರ ನಡುವೆ ಸಿನಿಮಾ ಹೇಗೆ ಹೋಗ್ತಿದೆ, ಹೇಗೆ ಸಿನಿಮಾ ಅದ್ಭುತವಾಗಿ ಹೋಗ್ತಾ ಇದೆ. ಆ್ಯಂಡ್ ತುಂಬ ಆಗಲೇ ಹೇಳಿದ ನನ್ನ ಕೆರಿಯರಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ರಿಪೋರ್ಟ್ ಆಗ್ಬೋದು, ರಿವ್ಯೂ ಆಗ್ಬೋದು, ಕಲೆಕ್ಷನ್ ಆಗ್ಬೋದು, ಎಲ್ಲ ವಿಷಯದಲ್ಲೂ ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರೂ ಕೇಳ್ತಾ ಇರೋದು ಅಂದರೆ ದುರಂಧರ ಅಪೋಸಿಟ್ ಬರ್ತಾ ಇದ್ದೀವಿ ಹೆಂಗೆ ಏನು ಅಂತ ಹೇಳ. ನನಗೆ ಒಂದೇ ನಂಬಿಕೆ ಇದ್ದಿದ್ದು, ನಾನು ಮಾಡೋದು ಕನ್ನಡ ಆಡಿಯನ್ಸ್ಗೆ, ಕನ್ನಡ ಆಡಿಯನ್ಸ್ ಇಷ್ಟಪಡ್ತಾರಂತ. ಇವತ್ತು ಅದು ಚೆನ್ನಾಗಿ ಹೋಗ್ತಾ ಇದೆ, ಅದು ಅದ್ಭುತವಾಗಿ ಹೋಗ್ತಿದೆ. ಬಟ್ ನಮಗೆ ಯಾವುದೇ 1% ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ನಾವು ಪಾಡಿಗೆ ಆ ಸಿನಿಮಾನವ್ರು ಪಟ್ಟು ನೋಡ್ತಾ ಇದ್ದಾರೆ, ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ. ನಿನ್ನೆ ಕೂಡ ಬಹುಶಃ ಒಂದು 6 ಗಂಟೆಲ್ಲ ಏನೋ ನೋಡಿದ್ದೀನಿ ನಾನು, ಬುಕ್ ಮೈ ಶೋದಲ್ಲಿ ನೋಡಿದೆ. ಒಂದು 23 ಫಾಸ್ಟ್ ಫಿಲಿಮ್ ಬೆಂಗಳೂರಲ್ಲೇ ಇತ್ತು. ಈ ಟೆನ್ಷನಲ್ಲಿ ಜಾಸ್ತಿ ನೋಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ನೋವಾಗುತ್ತಲ್ಲ, ಅರ್ಥ ಆಗುತ್ತೆ ಅನ್ಸುತ್ತೆ ನಿಮಗೆ ಹಿಂಗೆಲ್ಲ ಮಾಡಿದಾಗ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಯಾವಾಗ ಇದು ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಅಲ್ಲೊಂದು ಸ್ವಲ್ಪ ಲೀಗಲ್ಸ್ ಏನೋ ನಡೀತಾ ಇತ್ತು, ಅದೆಲ್ಲ ಆಗ್ಬಿಡ್ಲಿ, ಕೊಡೋದೆಲ್ಲ ಮುಗಿದ್ಬಿಡ್ಲಿ ಅಂತ ವೇಟ್ ಮಾಡಿ ತಡ್ಕೊಂಡು ಇಷ್ಟು ದಿನ ಆದಮೇಲೆ ಒಂದು 2 ದಿನ ಡಿಲೇ ಆಗ್ಬಿಟ್ಟು ನನಗೆ ಮಾತ್ರ ಬಂದಿರೋದು. ಈ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಎಲ್ಲ ಬಿಫೋರ್ ರಿಲೀಸ್ ಆಗಿತ್ತಾ ಅಥವಾ ಆಫ್ಟರ್ ರಿಲೀಸ್ ಆಗಿತ್ತಾ? ಇಲ್ಲ, ಅದೆಲ್ಲ ಮಾತುಕತೆ ಆಗ್ತದೆ. ಥಿಯೇಟರ್ ವಿಸಿಟ್ಸ್ ಆಗ್ತಾ ಇದೆಯಾ ಸರ್ ನಿಮ್ಮ ಕಡೆಯಿಂದ? ಥಿಯೇಟ್ರ್ ವಿಸಿಟ್ ಏನು, ನಾನು ಮೈಸೂರಿಗೆ ಒಂದ್ಸರಿ ಹೋಗಿದ್ದೆ, ಮತ್ತೆ ಅದು ವಿಸಿಟ್ಸ್ ಇನ್ನೂ ಹೋಗಿಲ್ಲ. ಟು ಗೆಟ್ ದ ಆಡಿಯನ್ಸ್ ರಿಯಾಕ್ಷನ್, ಬಿಕಾಸ್ ಅವ್ರಿಂದನೂ ನೀವು ತಿಳ್ಕೊಬೋದಾಯ್ತಲ್ಲ. ಅಲ್ಲ, ನವರಂಗಗೆ ಹೋಗಿದ್ದೆ ನಾನು ಒಂದ್ಸರಿ. ನವರಂಗಿಗೆ ಫುಲ್ ಹೌಸ್ ಆಗಿತ್ತು. ಮುಂದೆ ನಾವು 4-5 ಸೀಟ್ ಖಾಲಿ ಇತ್ತು. ಅಲ್ಲಿ ಹೋಗಿ ಕೂತ್ಕೊಂಡು ಒಬ್ಬನೇ ಮಾಸ್ಕ್ ಹಾಕೊಂಡು ಕೂತ್ಕೊಂಡಿದ್ದೆ. ಫಸ್ಟ್ ಹಾಫ್ ಫುಲ್ ನೋಡಿದೆ, ಫುಲ್ ಎಂಜಾಯ್ ಮಾಡ್ತಿದ್ರು. ಹಂಗೆ ನೋಡ್ಕೊಂಡು ಬಂದ್ಬಿಟ್ಟೆ. ಈ 3ಗೆ ಲಾಸ್ಟ್ ಅಂತ ಹೇಳಿದ್ರೆ ಆಲ್ರೆಡಿ ಟ್ರೈಲರ್ಲೇನೆ 4 ಈಗ ಇಷ್ಟೊಂದು ಬ್ಲಾಕ್ ಬಸ್ಟರ್ ಸಕ್ಸಸ್ ಆಗಿರೋದ್ರಿಂದ 4 ಏನಾದ್ರು ನಿರೀಕ್ಷೆ ಮಾಡ್ಬೋದು? ಅಲ್ಲ, 4 ಅದೇ ರಾಘವೇಂದ್ರ ನಾಯಕ್ ಅವ್ರು ಮತ್ತೆ ಬಂದು ನನಗೆ ಕತೆಗೆ ಕೊಟ್ಟರೆ ಖಂಡಿತವಾಗ್ಲೂ 4 ಮಾಡ್ತೀನಿ ಸರ್. ಅಥವಾ ಗೂಗಲಲ್ಲಿ ಹೇಳ್ತೀನಿ, ಒಂದಷ್ಟು ಹುಡುಕಿ ಸರ್, ಹುಡುಕ್ಬಿಟ್ಟು ಕೊಡಿ ಒಂದು ಲೈನು ಕೊಟ್ಟ ಮೇಲೆ 4 ಖಂಡಿತವಾಗ್ಲೂ ಮಾಡ್ತೀನಿ. ಅಲ್ಲ, ಅದು ಸೀರಿಯಸ್ ನೋಡಿ ಹೇಳ್ತಾ ಇರೋದು ಸರ್. ಕೃಷ್ಣ ಅವರೇ, ಈಗ 15 ಇಯರ್ಸ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಅಂದ್ರೆ ಕೃಷ್ಣ ಅವರು ಏನು ಮಾಡೋದಿಲ್ಲ ಅಂತ ಲೈಟ್ ಆಗಿ ತಗೊಂಡಿದ್ದಾರೆ. ಹೇಗೆ ನಿಮ್ಮ ಟ್ರಿಗರ್ ಮಾಡೋದಿರ್ಬೋದ್ರಾ? ಅಲ್ಲ, ಅಂದರೆ ನಾನು ಸಾಫ್ಟ್ ಅಲ್ವಲ್ಲ, ನಾನು ತುಂಬ ಸಾಫ್ಟ್. ನಾನು ಅವ್ರು ಅನ್ಕೊಂಬಿಟ್ಟವ್ರೆ ನಾನು ಏನೋ ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ನಾನು ಏನಾದರೂ ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ಬಿಟ್ಟಕ್ಕಂತ ಹೋಗ್ತಾ ಇರ್ತೀನಿ. ನಾನು ರಿಯಾಕ್ಟ್ ಮಾಡಲ್ಲ ಅನ್ಕೊಂಬಿಟ್ಟು ಇದು ಬೇರೆ ಥರ ಏನೋ ವರ್ಕೌಟ್ ಆಗುತ್ತೆ ಅಂತ ನೋಡಿದ್ದಾರೆ, ತುಂಬಾ ಅದು ಉಲ್ಟಾ ಹೊಡೆದಿದೆ. ಆಕ್ಚುಲಿ ತುಂಬಾ ಕರೆಕ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಅವ್ರ ಮನೇಲಿ. ಕೃಷ್ಣ ಯೂಶಲಿ ತುಂಬಾ ಕ್ವೈಟ್, ಏನು ಮಾತಾಡಲ್ಲ. ಅಂದ್ರೆ ಪ್ರೆಸ್ ಮೀಟ್ ಅಲ್ಲೆಲ್ಲ ಇಷ್ಟೆಲ್ಲ ಓಪನ್ ಆಗಿ ಹಿಂಗ್ ಬಂದು ಮಾತಾಡೋದು ನಾನೇ ನೋಡಿಲ್ಲ. ಸೊ ನಾನೆಲ್ಲ ಅವ್ರಿಗೆ ಏನಾರ ಹೇಳಲ್ಲ, ಹೆದರ್ತೀನಿ, ಯಾಕೆ ಬೇಕು ಅಂತ. ನಂಗೆ ಮಾತಾಡಲ್ಲ ಸರ್. ಅಲ್ಲ, ಕೃಷ್ಣ, ವಾಟ್ ಇಸ್ ದ ಲೀಗಲ್ ಲೆಸನ್ ಯು ಲರ್ನ್ ಫ್ರಮ್ ದಿಸ್? ಲೀಗಲ್ ಲೆಸನ್ ಮ್ಯಾಮ್, ನೀವು ಲೇಟಾಗಿ ಬಂದ್ರಿ. ನೀವು ಆಕ್ಚುಲಿ ಸ್ವಲ್ಪ ಅರ್ಲಿ ಬಂದಿದ್ರೆ ಫುಲ್ ಗೊತ್ತಾಗಿರೋದು. ಅಲ್ಲ, ನನ್ಗೆ ಆಕ್ಚುಲಿ ಅದು ಬಿಗ್ಗೆಸ್ಟ್ ಜೋಕ್ ಇತ್ತು ನಿಮಗೆ. ನೀವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ರಿ. ಇನ್ನೊಂದ್ಸಲ ಹೇಳ್ಬೇಕಾ? ಆಮೇಲೆ ಹೇಳ್ತೀನಿ, ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಸನ್ ಯು ಲರ್ನ್ ಅಷ್ಟೇ. ಲೀಗಲ್ ಲೆಸನ್ ಏನಿಲ್ಲ ಮೇಡಮ್. ನಾನು ಯಾವ ಕಥೆನೂ, ಈಗ ನಾನು ಮಾಡೋ ಕತೆ ಯಾವುದನ್ನು ರಿಜಿಸ್ಟರ್ ಮಾಡಲ್ಲ, ಆಯ್ತಾ? ನಾನೇನೋ ಕತೆ ಮಾಡ್ಕೊಂಡು ಯಾರಿಗೂ ರಿಜಿಸ್ಟರ್ ಮಾಡಲ್ಲ. 1. 2ನೇ, ನನ್ನ ಕತೆ ನಾನು ಯಾರಿಗೂ ಹೇಳಲ್ಲ. 2, ನನ್ನ ಕಲಾವಿದರಿಗೆ ನಾನು ನನ್ನ ಕತೆಗಳು ಹೇಳಲ್ಲ. ನೀವು ಯಾರನ್ನಾರು ಕೇಳಿ, ನಮ್ಮ ಕ್ಯಾಮ್ರಾಮನ್ನು ಶೂಟಿಂಗ್ ಇಂದ ಅವ್ರ ಕತೆ ಹೇಳಿದ್ದೀನಿ ನಾನು ಹೇಳಲ್ಲ. ಯಾಕಂದ್ರೆ ನನಗೆ ಒಬ್ಬರನ್ನ ಡಿಸ್ಕಸ್ ಮಾಡಿಕೊಂಡು ಅವ್ರ ಹತ್ರ ಒಪಿನಿಯನ್, ಇವ್ರ ಹತ್ರ ಒಪಿನಿಯನ್, ನಾನು ಜನರಲ್ ನಾನು ಮಾಡಲ್ಲ. ನನಗೇನು ಅನ್ಸುತ್ತೆ ನಾನು ಬರೀತೀನಿ, ನನ್ನ ಪಡೆಗೆ ಶೂಟಿಂಗ್ ಮಾಡ್ಬಿಡ್ತೀನಿ. ಅದು ನನ್ನ ಜನರಲ್ಗಾಗಿ ಕೆಲಸ ಮಾಡಿರೋದು. ಅಲ್ಲ, ಅವರು ನಾವೆಲ್ಲ ಸೇರಿರ್ತಾರೆ ಮಾಡೋದು. ಅವರು ಓಕೆ ಅನ್ಬೇಕಲ್ಲ. ನಾನೇನೋ ಒಂದಷ್ಟು ಲೈನ್ಗಳು ಹೇಳ್ತಾ ಇರ್ತೀನಿ, ಚೆನ್ನಾಗಿಲ್ಲ, ಡಬ್ಬ ಥರದ ಅದು ಇದೆ ಅಂತೆಲ್ಲ ಹೇಳೋದೆ ಅವರು. ಸೊ ನನ್ನ ಕ್ರಿಟಿಕ್ ಇವರೇ. ನೀವು ಬಾಸ್ ಓಕೆ ಅಂತಂದ್ರೆ ಕತೆ ಯಾರಿಗೂ ಹೇಳಲ್ಲ, ಡೈರೆಕ್ಟ್ ಪ್ರೆಸೆಂಟೇಷನ್ ಟು ಆಡಿಯನ್ಸ್. ಈ ಟೆನ್ಷನ್ ಅಲ್ಲಿ ಸಕ್ಸಸ್ ಮೀಟ್ ಮರಿತೀರಾ ಅಥವಾ ಇಲ್ಲ ಇಲ್ಲ, ಸಕ್ಸಸ್ ಮೀಟ್ ಮಾಡ್ತೀವಿ. ಸಕ್ಸಸ್ ಮೀಟ್ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಎಲ್ಲರೂ ಇವತ್ತು ಆಕ್ಚುಲಿ ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ವಿ. ನೋಡಿ, ಈ ವರ್ಷದ್ದು ಇದೆ ಫಸ್ಟ್ ದೊಡ್ಡ ಹಿಟ್. ಈ ವಿನೋದ ನಂತರ ಒಂದು ದೊಡ್ಡ ಹಿಟ್ ಸಿಕ್ಕಿದೆ ಇಂಡಸ್ಟ್ರಿಗೆ ಈ ವರ್ಷ. ಸೊ ಸೆಲೆಬ್ರೇಟ್ ಮಾಡಲೇಬೇಕು. ಇವಾಗಲೇ ಮಾಡಿ ಸರ್, ಏನ್ ಟೈಮ್ ಅದಕ್ಕೆ ಟೈಮ್ ಬೇಕಾ? ಅಲ್ಲ, ಅದನ್ನೇ ಹೇಳಿದ್ನಲ್ಲ, ಒಂದೊಂದು ಟೈಮಲ್ಲಿ ಸಂತೋಷವಾಗಿರ್ಬೇಕು, ಅಷ್ಟೆಲ್ಲ ಅಚೀವ್. ನಾನು ಹೇಳ್ತಿರೋದು ಒಂದು ಪಾರ್ಟ್ 3 ಮಾಡಿ ಗೆಲ್ಸಿರೋದೇ ಉದಾಹರಣೆನೇ ಇಲ್ಲ ಅಂತ ಅನ್ಕೋತೀನಿ.
ಸೊ ಅಷ್ಟು ಆ ಥರದೊಂದು ಏನೋ ಒಂದು ಆದಾಗ ಅದನ್ನ ಸೆಲೆಬ್ರೇಟ್ ಮಾಡಬೇಕು, ಅದನ್ನ ಖುಷಿ ಪಡಬೇಕು ಅಂದಾಗ ಹಿಂಗೆ ಬಂದಾಗ ನಮಗೆ ಏನು ಇದೇನು ಹೆಂಗೆ ಇದನ್ನ ಕ್ಲೈಮ್ ಮಾಡ್ತಾರೆ, ಜೋಕ್ ಅಲ್ವಾ ಇದೆಲ್ಲ. ಆ್ಯಂಡ್ ಅದನ್ನ ನಂಬುವಂಥ ಒಂದಷ್ಟು ಜನನೂ ಬೇರೆ ಇರ್ತಾರೆ. ಅದು ತುಂಬ ದುರಂತ ಅದಷ್ಟೇ. ಅದೇ ಪ್ರಾಬ್ಲಮ್ ಸಾಫ್ಟ್ ಬೇಜಾರಾಯ್ತು, ವೆರಿ ಹರ್ಟ್ ಅಬೌಟ್ 100%. ನಾನು ಇದೇ ಮಾಡಿಲ್ಲ 2 ದಿನ, ನನಗೆ ತುಂಬ ಹರ್ಟ್ ಆಗಿದೆ. ಯಾಕಂದರೆ ತುಂಬ ಜೆನ್ಯೂನ್ ಸಿನಿಮಾ ಮಾಡೋರು ನಾವು, ನೀವು ನೋಡಿದ್ದೀರಾ. ನಾವು ನಮ್ಮ ಎಂಟೈರ್ ಫಿಲಮ್ ಇದರಲ್ಲಿ ಕೆರಿಯರಲ್ಲಿ ಯಾರಾದರೂ ಬಂದು ಕೃಷ್ಣ ನನಗೆ ದುಡ್ಡು ಮೋಸ ಮಾಡೋನೆ ಅಥವಾ ಇನ್ನೊಂದು ಮೋಸ ಮಾಡೋಣ ಅಂತ ಯಾರು ಹೇಳಕ್ಕೆ ಸಾಧ್ಯನೇ ಇಲ್ಲ. ನಾನು ಮಾಡೋ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ಅವ್ರು ಏನು ಪೇಮೆಂಟ್ ಇದೆ ಅದನ್ನು ಕೊಡ್ತೀವಿ. ಅದು ಪಬ್ಲಿಸಿಟಿ ಆಗ್ಬೋದು, ಇನ್ನೊಂದ್ರಾಗ್ಬೋದು, ಮತ್ತೊಂದ್ರಲ್ಲಾಗ್ಬೋದು. ಯಾರು ನಮ್ಗೆ ಇದುವರೆಗೂ ನಾನು ಬೆರಳು ತೋರಿಸೋ ನನ್ನ ಲೈಫಲ್ಲಿ ನಡ್ಕೊಂಡಿಲ್ಲ. ಯಾಕಂದ್ರೆ ಆ ಎಥಿಕ್ಸು. ಆ್ಯಂಡ್ ನೀವು ಲಾ ಬಗ್ಗೆ ಮಾತಾಡ್ತೀವಿ. ನಮ್ಮ ತಂದೆ ಬಂದು ACP. ಸೊ ನಾನು ಹುಟ್ಟು ಬೆಳೆದಿರೋದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ. ಸೊ ನನ್ನ ನೋ ಪಾರ್ಕಿಂಗಲ್ಲೇ ನಾನು ಗಾಡಿ ನಿಲ್ಸಲ್ಲ. ಅಲ್ಲಿ ನೋ ಪಾರ್ಕಿಂಗ್ ಇದೆ ನಾನು ಗಾಡಿ ನಿಲ್ಸಲ್ಲ. ಒನ್ ವೇ ಇದ್ರೆ ನಾನು ಹೋಗಲ್ಲ. ಅಷ್ಟು ಸ್ಟ್ರಿಕ್ಟಾಗಿ ಲೈಫ್ನ ಡಿಸಿಪ್ಲಿನಾಗಿ ನಾನು ಬದುಕೊಂಬಂದಿದ್ದೀನಿ. ಸೊ ಹಾಗಾಗಿ ಗೂಗಲಲ್ಲಿ ಕದ್ದು ಕತೆ ಮಾಡೋ ಅಂಥ ಧೈರ್ಯ ನನಗಂತೂ ಇಲ್ಲ. ಅಲ್ಲ ಇರ್ಬೋದು. ಅಲ್ಲ ನಾನು ಹೇಳ್ತಾ ಇರೋದು, ನಾನು ಆ ಸಿನಿಮಾ ನೋಡಿಲ್ಲ. ನಮ್ಮ ಅಕ್ಕ ಹೇಳಿದ್ರು ಆ ಫಿಲ್ಮ್ ನೋಡು, ಆ್ಯಕ್ಚುಲಿ ಚೆನ್ನಾಗಿದೆ ಅದು ಅಪ್ಪ ಮಗಳದು ಅಂತ. ನಾನೇನಂದೆ ಗೊತ್ತಾ, ಬೇಡ ನಾನೇನೋ ಅಂದ್ಕೊಂಡು ನಾನೇನೋ ಮಾಡ್ತಾ ಇದ್ದೀನಿ, ಅದು ಆಗ್ಬಿಡ್ಲಿ ಆಮೇಲೆ ನೋಡ್ಕೊಳ್ಳೋಣ ಆಗಿದೆ ಏನು ಅಂತ. ಅಲ್ಲ ಎಲ್ಲ ಒಂದೇ ಕತೆ ಅಲ್ವಾ ಸರ್, ಇದು ಏನು ಮಾಡ್ತೀರಾ ಸರ್? ಈಗ ರೌಡಿಸಮ್ ಪಿಕ್ಚರು ಏನು ಸರ್ ಕತೆ? ಅಲ್ಲ ರೌಡಿಸಮ್ ಬರ್ತಾನೆ, ಏನೋ ಕಾರಣಕ್ಕೆ ರೌಡಿಸಮ್ ಬರ್ತಾನೆ. ಅದಾದ್ಮೇಲೆ ಕೊನೆ ಕ್ಲೈಮ್ಯಾಕ್ಸಲ್ಲಿ ಒಂದು ಪೊಲೀಸರಿಂದ ಸಾಯ್ತಾನೆ, ಇಲ್ಲ ಅಂದ್ರೆ ಒಳ್ಳೆಯವನಾಗಿ ಚೇಂಜ್ ಆಯ್ತಾನೆ. ಇವೆರಡು ಬಿಟ್ಟು ಏನು ಮಾಡೋರು ಸರ್ ಇದುವರೆಗೆ? ಅಲ್ಲ ಅಡಾಪ್ಷನ್ ಅಲ್ಲಿ ಇದಾಗಿದೆ, ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಅಡಾಪ್ಷನ್ ಅಲ್ಲಿ ನಿಮ್ದು ಅಡಾಪ್ಷನ್ ಕತೆ, ಅದು ನಮ್ದು ಅಡಾಪ್ಷನ್ ಕತೆ, ಅವ್ರದ್ದು ಅಡಾಪ್ಟೆಡ್. ದಟ್ಸ್ ಅ ಡಿಫರೆನ್ಸ್. ಅವ್ರು ಫಸ್ಟ್ ಒಪ್ಕೊಂಡಿದ್ರಿ ಸಾಲ್ವ್ ಆಗೋಗಿಲ್ಲ. ಏನು ಒಪ್ಕೊಂಡಿದ್ರೆ ಏನು ವ್ಯವಸ್ಥೆ, ಯಾವ ವ್ಯವಸ್ಥೆನೂ ಮಾಡಲ್ಲ ಸರ್. ಏನಕ್ಕೆ ವ್ಯವಸ್ಥೆ ಮಾಡ್ತೀನಿ? ಯಾವ ವ್ಯವಸ್ಥೆನೂ ಮಾಡಲ್ಲ. ಅಲೋ ನಾವು ಕಷ್ಟಪಟ್ಟು ಬರ್ದಿರೋ ಕತೆ ನಾನೇ ವ್ಯವಸ್ಥೆ ಮಾಡೋದು. ಅಲೋ ನಾವು ಅವೆಲ್ಲ ರಾಂಗ್ ರೂಟಲ್ಲೇ ಹೋಗಲ್ಲ ಮಗನೇ ಎಲ್ಲ ನಾವು. ಅಲ್ಲಲ್ಲ ಹೇಳಿದ್ನಲ್ಲ, ಅವ್ರ ಉದ್ದೇಶ 1000 ಇರ್ಲಿ. ನಮ್ಮ ಕೆಲಸ, ನಮ್ಮ ಶ್ರದ್ಧೆ, ನಾವು ನಿಯತ್ತಾಗಿದ್ರೆ ಯಾರಿಗೂ ಅದರ ಅವಶ್ಯಕತೆ ಇಲ್ಲ. ಸೆಕೆಂಡ್ ಹಾಫ್ ನಾವು ಸಿನಿಮಾ ಎಂಡ್ ಮಾಡಿರೋದೇ ಮಗುನ ಕರ್ಕೊಂಡು ಹೋಗೋದ್ರಿಂದ. ಅಲ್ಲಿ ನಾವು ಲೀಡ್ ಕೊಟ್ಟಿದೀವಿ ಆಲ್ರೆಡಿ ಸೆಕೆಂಡ್ ಪಾರ್ಟ್ ಅಲ್ಲೇ. ಅಲ್ಲಿ ಲೀಡ್ ಕೊಟ್ಟು ಮಾಡಿರೋ ಕಥೆನೇ ಸೀಕ್ವಲ್ನೇ ನಮ್ದು ಅಂದ್ರೆ ನಾನು ಏನ್ ಮಾಡ್ಲಿ ಹೇಳಿ. ಅಂಡ್ ಥ್ಯಾಂಕ್ ಯು ಹೇಳ್ಬೇಕು ಸರ್. ಇದನ್ನ ಒಳ್ಳೊಳ್ಳೆ ಅದ್ಭುತವಾದ ಪಾತ್ರಗಳನ್ನ ಜಗಮೀನ ಬರೆದಿದ್ದಾರೆ ನಮ್ಮ ರಾಘವೇಂದ್ರ ನಾಯ್ಕ ಅವರು. ಬಹಳ ಖುಷಿ ಆಯ್ತು. ಆಮೇಲೆ ವಿಜು ಕ್ಯಾರೆಕ್ಟರ್, ಎಲ್ಲ ಕ್ಯಾರೆಕ್ಟರ್ಗಳನ್ನ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ತುಂಬಾ ಖುಷಿ ಆಯ್ತು. ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ಅಂತೆ. ಥ್ಯಾಂಕ್ ಯು. ಪಾರ್ಟ್ 4 ಅದೇ ಅವ್ರಿಗೆ ಕೇಳಿದ್ರು, ಕತೆ ಕೊಟ್ಟರೆ ಪಾರ್ಟ್ 4 ಮಾಡ್ತೀನಿ ಸರ್. ಥ್ಯಾಂಕ್ ಯು. ಕಲೆಕ್ಷನ್ ಯಾರು ನಿಮ್ಗ? ಹಾಂ ಖಂಡಿತ ಎಲ್ಲ ಫುಲ್ ಕಳಿಸ್ಕೊಡ್ತೀನಿ.